ಟ್ರಸ್ಟ್ ರಿಜಿಸ್ಟರ್ ಬೆಂಗಳೂರು, ಶ್ರೀ ಪ್ರಸನ್ನ ವೆಂಕಟದಾಸರ ಆರಾಧನಾ ಮಹೋತ್ಸವ ಸೇವಾ ಸಮಿತಿ ಬಾಗಲಕೋಟೆ ಇದರ ಸಹಯೋಗದೊಂದಿಗೆ 6ನೇ ಹರಿದಾಸ ಸಾಹಿತ್ಯ ಸಮ್ಮೇಳನವನ್ನ ನಾವು ಆಯೋಜಿಸಿದ್ದೇವೆ. ಇದರ ಪ್ರಾರಂಭೋತ್ಸವವನ್ನ ನಾವೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಮುಖ್ಯ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾದಂತಹ ಡಾಕ್ಟರ್ ನಾರಾಯಣಾಚಾರ್ ಧೂಳ್ಕೇಡ್ ಅವರು ಬಂದಿದ್ದಾರೆ. ಅವ್ರನ್ನ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರೂ ಅವರಿಗೆ ಚಪ್ಪಾಳೆಯೊಂದಿಗೆ ಗೌರವ ಸೂಚಿಸಬೇಕು ಅಂತ ತಮ್ಮಲ್ಲಿ ವಿನಂತಿ. ಅದರಂತೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಆನಂದ್ ಜುಂಜುರವಾಡ್ ಅವರು ವೇದಿಕೆ ಮೇಲೆ ಬರಬೇಕು. ಅವರಿಗೂ ಕೂಡ ಚಪ್ಪಾಳೆಯೊಂದಿಗೆ ಸ್ವಾಗತ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ. ದಾಸರ ವಂಶಸ್ಥರಾದ ಶ್ರೀ ಧ್ರುವಾಚಾರ್ಯ ಕಾಕಂಡ್ಕಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ನ ಹಿರಿಯ ವಿಜ್ಞಾನಿ ಡಾಕ್ಟರ್ ವಿಠಲ್ ಕಟ್ಟಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವ್ರಿಗೂ ಕೂಡ ಚಪ್ಪಾಳೆಯೊಂದಿಗೆ ಸ್ವಾಗತ ಕೋರಬೇಕು ಅಂತ ಒಂದು ವಿನಂತಿ. ಡಾಕ್ಟರ್ ಸುಭಾಷ್ ಕಾಕಂಡ್ಕಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವರಿಗೂ ಕೂಡ ಚಪ್ಪಾಳೆ ತಟ್ಟಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಅದರಂತೆ ನಮ್ಮ ಬೆಂಗಳೂರಿನ ಅತಿಥಿಗಳಾದಂತ ಸುಬ್ರಾಯ ಭಟ್ರು ಕೂಡ ವೇದಿಕೆ ಮೇಲೆ ಬರಬೇಕು. ಅವ್ರನ್ನು ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶಶಿಗಿರಿ ದಾಸ್ ಅವರು ಈ ಧ್ವನಿ ಮುದ್ರಿಕೆಯನ್ನ ಇವತ್ತು ಬಿಡುಗಡೆ ಮಾಡಲಿದ್ದಾರೆ. ಅವರು ಬರ್ತಾ ಇದ್ದಾರೆ. ಬಂದ ತಕ್ಷಣ ಅವರನ್ನು ಕೂಡ ವೇದಿಕೆಗೆ ನಾವು ಆಹ್ವಾನ ಮಾಡೋಣ. ಮೊದಲನೇದಾಗಿ ಸಮ್ಮೇಳನದ ಸರ್ವಾಧ್ಯಕ್ಷರಾದಂತ ಶ್ರೀ ಧೂಳ್ಕೇಡ್ ನಾರಾಯಣಾಚಾರ್ಯ ಅವರಿಗೆ ಸ್ವಾಗತ, ಪ್ರಸ್ತಾವನೆ ಮತ್ತು ಸ್ವಾಗತ ಭಾಷಣ ಡಾಕ್ಟರ್ ಸುಭಾಷ್ ಕಾಕಂಡ್ಕಿ ಅವರು ನೆರವೇರಿಸಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಡ್ತೇನೆ. ಹರೇ ಶ್ರೀನಿವಾಸ. ಇದೊಂದು ಸುಮಾರು ಇದು 6ನೇ ಸಮ್ಮೇಳನ ಅಖಿಲ ಭಾರತ ಪ್ರಸನ್ನ ವೆಂಕಟದಾಸರ ಕೃತಿಗಳ ಮೇಲೆ ನಾವು ನಡೆಸುವಂತಹ ಹರಿದಾಸ ಸಾಹಿತ್ಯ ಸಮ್ಮೇಳನ. ಇದು ತಮಗೆಲ್ಲ ಪರಿಚಿತ ಇರುವಂತಹ ಕಾರ್ಯಕ್ರಮ. ಎಲ್ಲರೂ ಆಸಕ್ತಿಯಿಂದ ಬೆಳಗ್ಗೆ ಬಂದವರು ಸಾಯಂಕಾಲವರೆಗೂ ಈ ಕಾರ್ಯಕ್ರಮವನ್ನ ತಾವು ಭಾಗವಹಿಸ್ತಾ ಇದ್ದೀರಿ. ಈಗ ಇವತ್ತಿನ 6ನೇ ಸಮ್ಮೇಳನದ ಸರ್ವಾಧ್ಯಕ್ಷ ಅಂತ ನಮ್ಮ ಡಾಕ್ಟರ್ ಧೂಳ್ಕೇಡ್ ನಾರಾಯಣಾಚಾರ್ಯ ಈ ಭಾಗದ ಪ್ರಸಿದ್ಧವಾದಂತಹ ಹರಿದಾಸ ಸಾಹಿತ್ಯ ಮೂಲತಃ ಹರಿಕಥಾಮೃತ ಸ್ಥಾನದ ಮೇಲೆ ಅವರು PhD ಮಾಡಿ ದಾಸ ಸಾಹಿತ್ಯ ಸಂಶೋಧನೆ ಮಾಡಿ PhD ಮಾಡಿದ್ದಾರೆ. ಅವರಿಗೆ ಡಾಕ್ಟರೇಟ್. ಸದಾಕಾಲ ಅಧ್ಯಯನಶೀಲ ಹರಿದಾಸ ಸಾಹಿತ್ಯ. ನಾನು ಪ್ರಸನ್ನ ಹರಿದಾಸ ಸಂಪದ ಟ್ರಸ್ಟ್ ಅದನ್ನ ಆಗಲೇ ಅವರು ಭಾಜನರಾಗಿದ್ದಾರೆ. ಇಂಥ ಮಹಾನ್ ವಿದ್ವಾಂಸರು ಇವತ್ತು ನಮ್ಮ ಈ ಪ್ರಸನ್ನ ವೆಂಕಟದಾಸರ ಕೃತಿಗಳ ಮೇಲೆ ನಡೆಯುವಂತಹ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷ ಆಗಿದ್ದೆವು. ಅದು ನಮ್ಮ ಭಾಗ್ಯ. ನಾನು ಅವರಿಗೆ ನಮ್ಮ ಪ್ರಸನ್ನ ವೆಂಕಟದಾಸರ ಕೃತಿಗಳ ಮೇಲೆ ನಡೆಯುವಂತಹ ಹರಿದಾಸ ಸಾಹಿತ್ಯ ಸಮ್ಮೇಳನಕ್ಕೆ ತಾವು ಸರ್ವಾಧ್ಯಕ್ಷ ಆಗಬೇಕು ಅಂತ ಕೇಳಿದಾಗೆ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಮತ್ತು ಅಷ್ಟೇ ಅಲ್ಲದೆ ನಮ್ದೊಂದು ಚೌಕಟ್ಟಿದೆ. ನಮ್ದು ಏನಿದ್ರು ಸಮ್ಮೇಳನ ನಡೆಯೋದು ಇದು ಪ್ರವಚನ ಮಾಲಿಕೆ ಸಮ್ಮೇಳನ ಅಲ್ಲ, ಇದು ಸಂಶೋಧನಾತ್ಮಕ ಸಮ್ಮೇಳನ. ಅಂದ್ರೆ ಸ್ವಲ್ಪ ಆಳಕ್ಕೆ ಹೋಗಿ ಅವ್ರ ಕೃತಿಗಳನ್ನು ಚಿಂತನೆ ಮಾಡಿ ಆ ವಿದ್ವಾಂಸರು ಅದರ ಹೂರ್ಣನ ಹೊರಗೆ ತೆಗೆದುಕೊಟ್ಟಾಗೆ ಸಾಮಾನ್ಯ ಜನರಿಗೆ ಆ ಕೃತಿಗಳ ಬಗ್ಗೆ ಹೆಚ್ಚು ಜ್ಞಾನ ಬರ್ತದೆ. ಹೆಚ್ಚು ಆ ಕೃತಿಗಳನ್ನು ತಿಳ್ಕೊಂಡು ಆ ಕೃತಿಗಳ ಸಂಕೀರ್ತನೆ ಮಾಡಿದಾಗೆ ಆನಂದನೇ ಬೇರೆ. ಅದು ಎಲ್ಲರಿಗೂ ದೊರಕಲಿಯ ದೃಷ್ಟಿಯಿಂದ ನಾವು ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡಿದ್ದೀವಿ. ಇದು ಆಳಕ್ಕೆ ಹೋಗಿ ಸಂಶೋಧನಾ ಪದ್ಧತಿಯಿಂದ ಇಲ್ಲಿ ಪ್ರಬಂಧನ ಮಂಡಿಸ್ಬೇಕು ಅಂತ ಸಾಕಷ್ಟು ಜನ ನಾವು ಕೇಳಿದ ಹೆಚ್ಚು ಕಡಿಮೆ ಎಲ್ಲ ವಿದ್ವಾಂಸರು ನಮ್ಮ ಪದ್ಧತಿಗೆ ಸ್ಪಂದನ ಮಾಡಿ ಲೇಖನವನ್ನು ಕೂಡ ಬರೆದು ಕೊಡ್ತಾ ಇದ್ದಾರೆ. ಈ ಲೇಖನವನ್ನು ಮುಂದೆ ನಾವು ಪ್ರಿಂಟ್ ಮಾಡ್ತಾ ಇದ್ದೀವಿ. ಸೊ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ.
ಇನ್ನು ನಮ್ಮ ಭಾಗದ ಬಾಗಲಕೋಟೆಯವರಾದಂತಹ ಖ್ಯಾತ ಕವಿಗಳು ಆನಂದ ಜಂಜೂರವಾಡ್, ಅವ್ರ ವೈಯಕ್ತಿಕ ಪರಿಚಯ ಬೇಕಾಗಿಲ್ಲ, ಆದರೆ ಅವ್ರ ಸಾಧನೆ ಅಪಾರ ಆಗಿದೆ. ಅದು ನಮ್ಮ ದಾಸರ ಕೃತಿಗಳ ಮೇಲೆ ಹಕ್ಕಿ ಹಗಲೇರಿ ನಾಟಕ ನಿಮ್ಗೆ ಆಗ್ಲೇ ಬಹಳ ಪಾಪ್ಯುಲರ್ ಆಗ್ತಿದೆ. ಅದನ್ನ ಬರೆದವರೇ ಆನಂದ ಜಂಜೂರವಾಡ್ ಅವರು. ನಾವು ಯಾವುದೇ ಕೃತಿಗಳನ್ನ ಅವರಿಗೆ ಈ ದೃಷ್ಟಿಕೋನದಲ್ಲಿ ಚಿಂತನೆ ಮಾಡಿ ಪ್ರಬಂಧ ಕೊಡಿ ಎಂದಾಗೆ ಅದ್ಭುತವಾದಂತಹ ಪ್ರಬಂಧನ ಇಲ್ಲಿವರೆಗೂ ಮಾಡಿದ್ದಾರೆ. ಇವತ್ತು ಅವರು ಪ್ರಸನ್ನ ವೆಂಕಟದಾಸರ ಲೋಕನೀತಿ ಕೃತಿಗಳ ಪರಿಕಲ್ಪನೆ ಅನ್ನೋ ಒಂದು ವಿಷಯವನ್ನು ತಗೊಂಡು ಪ್ರಬಂಧವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಇಂತಹ ವಿದ್ವಾಂಸರು ಇವತ್ತು ನಮ್ಮ ಜೊತೆಗೆ ಈ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಸುಸ್ವಾಗತ ಬಯಸ್ತಾರೆ. ಇನ್ನ ಈ ವಿಜ್ಞಾನ ಕ್ಷೇತ್ರದಿಂದ, ನಾನು ವಿಜ್ಞಾನ ಕ್ಷೇತ್ರದಿಂದ ಬಂದವನು. ಈ ವಿಜ್ಞಾನ ಕ್ಷೇತ್ರದಿಂದ ದಾಸ ಸಾಹಿತ್ಯ ಮ್ಯಾಗ್ನೆಟ್ ತರ ಹೇಳ್ಕೊಂಡು ಬರ್ತಾ ಇದೆ. ನಾನೊಬ್ಬನಲ್ಲ, ಸುಮಾರು ಜನನ ನಾನು ಕಂಡಿದ್ದೀನಿ. ಅಂಥದ್ರಲ್ಲಿ ನಮ್ಮ ಡಾಕ್ಟರ್ ವಿಠಲ್ ಕಟ್ಟಿ ಅವರು ಒಬ್ರು. ಅವರು ಭಾಬಾ ಆಟಮಿಕ್ ಎನರ್ಜಿಯಲ್ಲಿ ದೊಡ್ಡ ವಿಜ್ಞಾನಿಗಳಾಗಿದ್ರು. ಆದರೆ ಅವರು ಹುಟ್ಟಿ ಬೆಳೆದದ್ದೇ ಇದೆ. ಅವರು ದಾಸರ ಪರಿಸರಲ್ಲೇ ಬೆಳೆದವರು. ಇಲ್ಲಿ ಬಾಲ್ಯದಲ್ಲಿ ಅವರ ಆಸಕ್ತಿ ಎಷ್ಟಂದ್ರೆ ಹರಿದಾಸ ಸಾಹಿತ್ಯದಲ್ಲಿ ನಾನು ಸಂಶೋಧನೆ ಮಾಡ್ಬೇಕು ಅಂದ್ಕೊಂಡು ರಿಟೈರ್ಡ್ ಆದ್ಮೇಲೆ MA ಕನ್ನಡ ಮಾಡಿದ್ದಾರೆ. ರಿಟೈರ್ಡ್ ಆದ್ಮೇಲೆ MA PhD ಆಗ್ಲಿದೆ, ಒಂದು PhD ವಿಜ್ಞಾನ ಕ್ಷೇತ್ರದಲ್ಲಿ PhD ಇದೆ. ರಿಟೈರ್ಡ್ ಆದ್ಮೇಲೆ MA ಕನ್ನಡ ಮಾಡ್ಕೊಂಡು ಈಗ ಹರಿದಾಸ ಸಾಹಿತ್ಯದಲ್ಲಿ ಸಂಶೋಧನೆಗಳ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ದಾಸರು ಯಾರಿಗೆ ಏನ್ ಪ್ರೇರಣೆ ಕೊಟ್ಟು ಆಸಕ್ತಿಯಿಂದ ನಮ್ಮ ಬಾಗಲಕೋಟೆ ಖ್ಯಾತ ವಿದ್ವಾಂಸರಾದಂತಹ ಬಿಂದಾಚಾರ್ ನಾಗಸಂಪಿಗೆ ಬರ್ತಾ ಇದ್ದಾರೆ. ವೇದಿಕೆ ಮೇಲೆ ಬರಬೇಕು. ಇವರು ಡಾಕ್ಟರ್ ವಿಠಲ್ ಕಟ್ಟಿ ಅವರು ಈಗ ನೋಡೋಕ್ ಕಾಣ್ತಾರೆ, ಆದ್ರೆ ಅವರು ಒಬ್ರು ಹರಿದಾಸರು. ಹರಿವಿಠಲ ಅಂಕಿತದಿಂದ ಹಲವಾರು ಕೀರ್ತನೆಗಳ ರಚನೆ ಮಾಡಿದ್ದಾರೆ. ಪ್ರಸನ್ನ ವೆಂಕಟದಾಸರ ಮೇಲೆ ಕೀರ್ತನೆ ರಚನೆ ಮಾಡಿದ್ದಾರೆ. ಮೊದಲೇ ಸಂಪುಟದಲ್ಲಿ ನಾವು ಪ್ರಸನ್ನ ವೆಂಕಟ ಮನುಷ್ಯದ ಕೀರ್ತನೆಯಲ್ಲಿ ಒಂದು ಕೀರ್ತನೆ ಇದೆ, ಹರಿವಿಠಲ ಅಂತ ಅಂಕಿತ ಇರೋದು. ಅದನ್ನ ಬರೆದವರು ರಚನೆ ಮಾಡಿದವರು ವಿಠಲ್ ಕಟ್ಟಿ ಅವರು. ಸೊ ಅವರಿಗೆ ದಾಸರ ಪ್ರೇರಣೆ ಕೊಟ್ಬಿಟ್ಟು ನಾನು ಸಹಜವಾಗಿ ಹೇಳ್ತಾ ಇದ್ದೆ, ನೋಡಿ ನಮ್ಮ ದಾಸರ ಕೃತಿಗಳು ಈ ಭಾಷೆ ಮೀರಿ ಹೋಗ್ಬೇಕು, ಭಾಷೆ ಅಡ್ಡಾಗಬಾರ್ದು ಜನಕ್ಕೆ. ಅದಕ್ಕೆ ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಭಾಷಾಂತರ ಆಗ್ಬೇಕು, ಭಾವಾನುವಾದ ಆಗ್ಬೇಕು. ನಮ್ಮ ಆನಂದ್ ಜಂಜೂರವ್ರು ಒಂದ್ಸರಿ ಹೇಳ್ಬಿಟ್ರು, ದಾಸರ ಕೃತಿಗಳ ಭಾಷಾಂತರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದೇನ್ ಮಾಡಿದ್ರು ಭಾವನ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅಂತ. ಆದ್ರಿಂದ ಭಾವಾನುವಾದ ಆಗ್ಬೇಕು ಅಂತ ಒಂದು ಯೋಜನೆ ಹಾಕಿ ಮಾಡಿದಾಗೆ ಈಗ 2 ವರ್ಷ ಹಿಂದ್ಗಡೆ ಮರಾಠಿಯಲ್ಲಿ ಒಂದು ಭಾವಾನುವಾದವಾದಂತ ಪ್ರಸನ್ನ ವೆಂಕಟದಾಸ ಕೀರ್ತನೆಗಳು ಒಂದು ಪುಸ್ತಕ ಪ್ರಕಟ ಮಾಡಿದ್ದೀವಿ, ಅಲ್ಲಿದೆ ಅದು. ಹಾಗೆ ಹೇಳಿದಾಗಿ ಹಿಂದಿಯಲ್ಲಿ ಪ್ರಸನ್ನ ವೆಂಕಟದಾಸರ ವಿಶೇಷ ಕೃತಿಯಾದ ನಾರಾಯಣ ಪಂಜರದ ಭಾವಾನುವಾದ ಮಾಡಿ ದಾಸರ ಜೀವನ ಚರಿತ್ರೆಯನ್ನ ಹಿಂದಿಯಲ್ಲಿ ಮಾಡಿದ್ದು ಇವತ್ತು ಪುಸ್ತಕ ಅದು ರಿಲೀಸ್ ಆಗ್ತಾ ಇದೆ. ಹಾಗೆ ಇನ್ನೊಬ್ರು ಇಲ್ಲಿ ವಿಶೇಷವಾಗಿ ಇರಬೇಕಾಗಿತ್ತು. ಅದಕ್ಕೆ ಡಾಕ್ಟರ್ ವಿಠಲ್ ಕಟ್ಟಿ ಅವರಿಗೆ ನಾನು ಸ್ವಾಗತ ಬಯಸ್ತೇನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬೇರೆ ವಿಜ್ಞಾನ ಕ್ಷೇತ್ರದಿಂದ ಬಂದು ದಾಸ ಸಾಹಿತ್ಯದಲ್ಲಿ ಅಧ್ಯಯನ ಮಾಡಿ ಸಂಶೋಧನೆ ಮಾಡಬೇಕು ಅಂತ ಉದ್ದೇಶದಿಂದ ಕೆಲಸ ಮಾಡ್ತಾ ಇರೋದನ್ನ ಅದು ಹೆಚ್ಚು ಪ್ರಶಂಸನೀಯ. ಅದರಂತೆ ಇನ್ನೊಬ್ರು ಅವ್ರದ್ದು ಬಹಳ ಅದ್ಭುತವಾದಂತಹ ನಮ್ಮ ದಾಸರ ಮೇಲೆ ಅಭಿಮಾನ, ಭಕ್ತಿ, ಮುಖ್ಯವಾಗಿ ತೇಜೋವತಿ ವೆಂಕಟೇಶಾಚಾರ್ಯ ಅಂತ ದಂಪತಿಗಳು. ನೋಡಿ, ಅವ್ರಿಗೆ ಕನ್ನಡ ಬರೋದಿಲ್ಲ, ಅವರು ಮಾತೃಭಾಷೆ ಕನ್ನಡ ಆಡ್ತಾರೆ, ಆದ್ರೆ ಕನ್ನಡ ಓದ್ಲಿಕ್ಕೆ ಬರೋದಿಲ್ಲ. ಆದ್ರೆ ನಮ್ಮ ದಾಸರ ವಿಷ್ಣು ಸಹಸ್ರನಾಮ ಅನಂತ ಕುಲಕರ್ಣಿ ಅವರು ಹಾಡಿರೋ ಹಾಡು ಕೇಳಿ ಎಷ್ಟು ಪ್ರಭಾವಿತರಾಗಿದ್ರು ಅಂದ್ರೆ, ನಾನು ನಿತ್ಯ ಪಾರಾಯಣ ಮಾಡ್ಬೇಕಿದನ್ನ. ಈ ಮೂಲ ವಿಷ್ಣು ಸಹಸ್ರನಾಮಕ್ಕಿಂತ ಇದು ಬಹಳ ಚೆನ್ನಾಗಿ ಸೇರಿದೆ, ನನಗೆ ನಿತ್ಯ ಪಾರಾಯಣ ಮಾಡ್ಬೇಕಂತ ಹೇಳಿ ಕಮ ಅನ್ನೋದು ಕನ್ನಡ ಕಲ್ತುಕೊಂಡು ಅದನ್ನ ಮರಾಠಿ ಲಿಪಿಯಲ್ಲಿ ಬರ್ಕೊಂಡು ನಿತ್ಯ ಪಾರಾಯಣ ಮಾಡ್ತಾ ಇದ್ರು. ನನಗೆ ಒಂದ್ಸರಿ ಫೋನ್ ಮಾಡಿ ಹೇಳಿದ್ರು, ನೋಡಿ ಈ ತರ ನಮ್ದು ಮುಂಬೈಯಲ್ಲಿ ನಾವೆಲ್ಲ ಮುಂಬೈಕರ್ಸು, ಅಲ್ಲೇ ಹುಟ್ಟಿ ಬೆಳೆದವರು ಸಾವಿರಾರು ಜನ ಇದ್ದೀವಿ ಇಲ್ಲಿ. ಅದಕ್ಕೆ ನೀವು ನಾವು ದೇವನಾಗರಿ ಲಿಪಿಯಲ್ಲಿ ಮರಾಠಿ ಲಿಪಿಯಲ್ಲಿ ಯಾಕೆ ಈ ಕೀರ್ತನೆಗಳನ್ನ ಅಳವಡಿಸಿ ನಮಗೆ ತಲುಪಿಸಬಾರ್ದು ಜಗತ್ತಿನ. ನನಗೆ ತುಂಬಾ ಜನ ಕೇಳ್ತಾ ಇದ್ದಾರೆ, ಅಬ್ರಾಡ್ ಅಲ್ಲಿ ಎಷ್ಟೋ ಜನಕ್ಕೆ ಕನ್ನಡ ಬರೋದಿಲ್ಲ, ಬೇಸಿಕ್ಲಿ ಇಲ್ಲಿಯವರೇನೆ, ಬಟ್ ಯಾವಾಗ ಹೋಗಿದ್ದಾರೆ ಮನೆಯಲ್ಲಿ ಮಾತಾಡ್ತಾರೆ, ಅರ್ಥ ಆಗ್ತದೆ. ಹರಿದಾಸ ಸಾಹಿತ್ಯ ಆಸಕ್ತಿ ಹುಟ್ಟಿದೆ ಈಗ. ಸೊ ಅದಕ್ಕೆ ದೇವನಾಗರಿ ಲಿಪಿಯಲ್ಲಿ ಯಾಕೆ ಮಾಡಿಕೊಡ್ಬಾರ್ದು ಅಂದ್ರು. ನಾನು ಇದೇನು ದಾಸರು ಏನ್ ಪ್ರೇರಣೆ ಕೊಟ್ಟರು ಗೊತ್ತಿಲ್ಲ. ನಾನು ಹೇಳಿದೆ, ಅಲ್ಲಮ್ಮ ನಿನ್ ಭಕ್ತಿ ಮೆಚ್ಚತಕ್ಕಂಥದ್ದು
ನಿನಗೆ ಕನ್ನಡ ಬರೋದಲ್ಲ, ವಿಷ್ಣು ಸಹಸ್ರನಾಮ ಕೇಳಿ ಅಷ್ಟು ಆನಂದ ಪಟ್ಟಿದ್ದೀಯಾ, ಮತ್ತು ನೀನ್ ದೇವನಾಗರಿ ಲಿಪಿಯಲ್ಲಿ ಅದನ್ನು ಬರ್ಕೊಂಡು ಪಾರಾಯಣ ಮಾಡ್ತಿದ್ಯಾ, ನೀನೇ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟೆ. ಆ ಹೆಣ್ಮಗಳು ಎಷ್ಟು ಆನಂದ ಆಗಿ ನಮ್ಮ 3 ಸಂಪುಟ ದೇವನಾಗರಿ ಲಿಪಿಯಲ್ಲಿ ಮಾಡ್ತೀನಿ ಅಂದ್ಬಿಟ್ರು. ಮಾಡಿ ಮೊದಲೇ ಸಂಪುಟನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವ್ರು ಬರಬೇಕಾಗಿತ್ತು, ಆದ್ರೆ ನಾಳೆ ಅವ್ರ ಮನೆಯಲ್ಲಿ ಅನ್ನ ಇರೋದ್ರಿಂದ ನಾಳೆ ಮುಂಬೈ ತಲುಪಕ್ಕಾಗಲ್ಲ ಅಂದ್ಬಿಟ್ಟು 7ನೇ ತಾರೀಕಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಅವರ ಪತಿ ವೆಂಕಟೇಶ್ ಆಚಾರ್ಯರು ಮೂಲತಃ ಆಂಧ್ರದವರು, ಆದ್ರೆ ಪ್ರಸನ್ನ ವೆಂಕಟದಾಸರು ಅಂದ್ರೆ ಮುಗಿದೋಯ್ತು ಅವರಿಗೆ. ಬಹಳ ಅನನ್ಯ ಭಕ್ತಿ ಅದು. ಅಂದ್ರೆ ದಾಸರು ಯಾರ ಕಡೆಯಿಂದ ಯಾವ ರೀತಿ ಪ್ರೇರಣೆ ಕೊಟ್ಟು ಮಾಡಿಸ್ಕೊತಾನೆ. ಆ ಬುಕ್ ಇವತ್ತು ಈ ಬುಕ್ ಆಗಿ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಹೋಗದಾರ ಒಂದು 4 ಕಾಪಿ ಮಾತ್ರ ಪ್ರಿಂಟ್ ಮೀಡಿಯಾದ ತಂದಿದ್ದೀನಿ. ಆದ್ರೆ ಅದೆಲ್ಲ ಈ ಬುಕ್ ಆಗಿ ನಮ್ದು prasannavenkatadass.org ಅಂತಿದೆಯಲ್ಲ, ಅಲ್ಲೇ ಅಪ್ಲೋಡ್ ಆಗುತ್ತೆ. ಅದನ್ನ ಯಾರಾದ್ರೂ ಡೌನ್ಲೋಡ್ ಜಗತ್ತಿನಲ್ಲಿ ಯಾರಾದ್ರೂ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಅದು ಮಾರಾಟಕ್ಕಿಲ್ಲ, ಫ್ರೀ ಆಗಿದೆ ಅದು. ಅದನ್ನ ಹಾಗೆ ಇಂಗ್ಲಿಷ್ ಅಲ್ಲೂ ಮುಂದಿನ ವರ್ಷ ಬರ್ತದೆ. ಇನ್ನೊಬ್ರು ಯಾರೋ ತೆಲುಗಲ್ಲೇ ಮಾಡ್ತಾ ಇದ್ದಾರೆ, ತಮಿಳಲ್ಲಿ ಒಬ್ರು ಲಿಪಿಯಲ್ಲಿ ಆಗ್ಲಿಕ್ಕೆ ಸ್ವಲ್ಪ ಕನ್ವರ್ಟ್ ಮಾಡಿದ್ದಾರೆ. ಇದು ದಾಸರು ಬಹುಶಃ ಎಲ್ಲ ಪ್ರಾಂತಗಳಲ್ಲಿ ಅವ್ರ ಕೃತಿಗಳ ಪರಿಚಯ ಹಾಗೂ ಯೋಗ ಬಂದಿದೆ ಅವರಿಗೆ. ಬಹುಶಃ ಯಾರ್ಯಾರಿಗೆ ಪ್ರೇರಣೆ ಕೊಟ್ಟು ಯಾರು ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಆ ದಂಪತಿಗಳು ನಾನು ಇಲ್ಲೇ ಅಭಿನಂದನೆ ಈ ಸಭಾಮಂಡಲ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇನ್ನು ನಮ್ಮ ಖ್ಯಾತ ದಾಸವಾಣಿ ಕಲಾವಿದರಾದಂತ ಅನ್ಯ ಅಂತರಂಗದ ಭಕ್ತರಾದಂತ ನಮ್ಮ ಅನಂತ ಕುಲಕರ್ಣಿ ಗೊತ್ತಾದೆ, ಅವರಿಗೂ ನಾನು ಸ್ವಾಗತವನ್ನು ಹೇಳ್ತೇನೆ. ಮತ್ತು ಶೇಷಗಿರಿ ಅವರು ಬರ್ತಾ ಇದ್ದಾರೆ ಇವತ್ತು. ಅದು ನಮ್ಮ ಭಾಗ್ಯ, ಇಬ್ರು ಶ್ರೇಷ್ಠ ಕಲಾವಿದರು ನಮ್ಮ ಈ ಸಾರಿ ಸಮ್ಮೇಳನಕ್ಕೆ ಲಭ್ಯ ಇದ್ದಾರೆ. ಅನಂತ ಕುಲಕರ್ಣಿ ಇದ್ದೇ ಇರ್ತಾರೆ, ಆದ್ರೆ ಶೇಷಗಿರಿ ಅವರು ಅಪರೂಪ, ಅದ ಭಾಗ್ಯ ಇದೆ. ಇನ್ನೊಬ್ಬ ಹರಿದಾಸ ಸಾಹಿತ್ಯ ಸಂಶೋಧಕರು ವಿಶಿಷ್ಟವಾದಂತಹದ್ದು ನಮ್ಮ ಸುಬ್ರಾಯ ಭಟ್ರು. ಸುಬ್ರಾಯ ಭಟ್ರು ನಮ್ಮ ಪ್ರೊಫೆಸರ್ ಭಾರದ್ವಾಜ್ ಅಂತ ಅಲ್ಲೇ ಬೆಂಗಳೂರಲ್ಲಿದ್ದಾರೆ. ಅವರು ದೊಡ್ಡ ಇಂಟರ್ನ್ಯಾಷನಲಿ ವೆಲ್ ನೋನ್ ಎಕನಾಮಿಸ್ಟ್. ಅವರು ವರ್ಲ್ಡ್ ಬ್ಯಾಂಕಿಗೆ ಕನ್ಸಲ್ಟೆಂಟ್ ಆದವರು. ಅಷ್ಟು ಮನಮೋಹನ್ ಸಿಂಗ್ ಜೊತೆಗೆ ಕೆಲಸ ಮಾಡಿದಂತಹ ದೊಡ್ಡ ಮಹಾ ವಿದ್ವಾಂಸರು. ಅವರು ಪೂರ್ತಿ ಪರಿವರ್ತನಾಗಿ ಹರಿದಾಸ ಸಾಹಿತ್ಯದಲ್ಲಿ ವಿದ್ವಾಂಸರಾಗಿದ್ದಾರೆ. ಪೂರ್ತಿ ಪರಿವರ್ತನೆ. ಮತ್ತು ಅವರ ಶಿಷ್ಯಂದ್ರು ಇವರು ಸುಬ್ರಾಯ ಭಟ್ ಅವರು. ಇವರು ಹರಿದಾಸ ಸಾಹಿತ್ಯದಲ್ಲಿ PhD ಮಾಡ್ತಾ ಇದ್ದಾರೆ ನಮ್ಮ ಯೋಗ ಸಂಸ್ಕೃತ ಯೂನಿವರ್ಸಿಟಿಯಲ್ಲಿ. ದಾಸ ಸಾಹಿತ್ಯ ಮತ್ತು ಆ ದಾಸ ಸಾಹಿತ್ಯದಲ್ಲಿಯ ನಾಟಕೀಯ ಅಂಶಗಳು ಅನ್ನೋದು ಒಂದು ಮುಖ್ಯವಾಗಿ ಇಟ್ಕೊಂಡು, ಯಾಕಂದ್ರೆ ಅವರು ಕಲೆಯಿಂದ ಬಂದವರು, ನಾಟಕ ಕಲೆಯಿಂದ ಬಂದವರು. ಸೊ ಅದನ್ನ ಈ ಸರಿ ಪ್ರಸನ್ನ ವೆಂಕಟದಾಸರ ನೋಡಿ ಹೇಗೆ ಗುರುತಿಸ್ತಾರೆ ವಿವಿಧವಾಗಿ. ಪ್ರಸನ್ನ ವೆಂಕಟದಾಸರ ಕೃತಿಗಳಲ್ಲಿಯ ನಾಟಕೀಯ ಅಂಶಗಳು ಅನ್ನೋದು ಇವತ್ತು ಪ್ರಬಂಧವನ್ನ ಇಲ್ಲಿ ಮಂಡಿಸ್ತಾ ಇದ್ದಾರೆ. ಅದು ಬಹುಶಃ ಅದು ಪವಾಡನೇ ಬಂದಿರೋದು. ಬೆಂಗಳೂರಲ್ಲಿ ಎಷ್ಟು ಗಲಭೆ ನಡೀತಾ ಇದೆ. ಕರ್ಫ್ಯೂ ಇದ್ರೆ ಸದೇಕ ಸ್ಕೂಟರ್ ತಗೊಂಡು ಹೇಗೋ ಸಂಧಿಗೊಂದಿಗಳಲ್ಲಿ ಸುತ್ತಾಡ್ಕೊಂಡು ಬಂದು ಟ್ರೈನ್ ಅಲ್ಲಿ ಸ್ಟೇಷನ್ ಅಲ್ಲಿ ತಮ್ಮ ಸ್ಕೂಟರ್ ಇಟ್ಟು ಬಂದಿದ್ದಾರೆ. ಅಂದ್ರೆ ಅವ್ರಿಗೆ ಎಷ್ಟು ಸಂಕಲ್ಪ ಶಕ್ತಿ ಎಷ್ಟು ದೊಡ್ಡದಿದೆ ಅನ್ನೋದು ಅನಿಸ್ತಾ ಇದೆ. ಅದಕ್ಕೆ ನಾನು ಅಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇರಲಿಲ್ಲ. ಹಾಗೆ ಇನ್ನೊಬ್ರು ವಿದ್ಯಾರಾವ್ ಅಂತ ಬರಬೇಕಾಗಿತ್ತು. ವಿದ್ಯಾರಾವ್ ಹಾಗೆ ಅವರು ದೊಡ್ಡ ನೃತ್ಯ ಕಲಾವಿದೆ, ಇಂಟರ್ನ್ಯಾಷನಲ್ ಫೇಮಸ್ ನೃತ್ಯ ಕಲಾವಿದೆ ಅವರು. ಅಷ್ಟೇ ಹರಿದಾಸ ಪರಂಪರೆಯಿಂದ ಬಂದವರು. ಅವ್ರ ಮಂತ್ರದಿಂದ ಹರಿದಾಸರ ಪರಂಪರೆಯಿಂದ ಬಂದವರು. ಅದು ಹರಿದಾಸ ಸಾಹಿತ್ಯ ಮತ್ತು ನೃತ್ಯಕಲೆ ಇವೆರಡು ಸಮನ್ವಯವಾದಂತಹ ವಿಷಯ ತಗೊಂಡ್ಬಿಟ್ಟು ಅದನ್ನ ಅವರು ನಮ್ಮ PhD ಮಾಡ್ತಾ ಇದ್ದಾರೆ. MPhil ಅದರಲ್ಲೇ ಮಾಡಿದ್ದಾರೆ, PhD ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಭಾಗವತ ತುಂಬಾ ಹಿಡಿಸ್ಬಿಟ್ಟಿದೆ. ಪ್ರಸನ್ನ ವೆಂಕಟದಾಸರ ಭಾಗವತ ಅದರಲ್ಲಿ ನೃತ್ಯ ಕಲೆ, ನೃತ್ಯ ದೃಷ್ಟಿಕೋನ ಹಿಡ್ಕೊಂಡು, ಯಾಕಂದ್ರೆ ದಾಸರೆಲ್ಲ ನೃತ್ಯ ಮಾಡಿದವರು. ಸಂಕೀರ್ತನೆಯಲ್ಲಿ ನೃತ್ಯ ಅದೊಂದು ಭಕ್ತಿಯ ಪ್ರಕಾರ. ಅದನ್ನ ಆಳವಾಗಿ ತಗೊಂಡು ಅದರ ಮೇಲೆ ಸಂಶೋಧನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಗುರುಗಳಿಗೆ ನಮ್ಮ ಪ್ರಸನ್ನ ವೆಂಕಟದಾಸ ಭಾಗವತ ವಿಷಯ ಹೇಳಿದಾಗೆ, ಅವ್ರ ಗುರುಗಳಂದ್ರೆ ಇಂಟರ್ನ್ಯಾಷನಲ್ ನೃತ್ಯ ಕಲಾವಿದರಿದ್ದಾರೆ. ಅವರು ಅಮೆರಿಕದಾಗಿರ್ತಾರೆ. ಅವರಿಗೆ ಹೇಳಿದಾಗೆ ಅವ್ರಿಗೆ ಭಾಷೆ ಬರುದಿಲ್ಲ, ಕನ್ನಡ ಬರುದಿಲ್ಲ. ಆದ್ರೆ ಇವರೆಲ್ಲ ವಿಷಯ ಭಾಗವತದ ಸಂಪೂರ್ಣ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದಾಗ ಅವ್ರು ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂದ್ರೆ, ಅಷ್ಟೇ ಅಲ್ಲ, ಸುಮಾರು 10 ನೃತ್ಯ ಕಲಾವಿದರು ಎಕ್ಸೈಟ್ ಆಗಿ ಇದಕ್ಕೊಂದು ಭಾಗವತನೇ ತಗೊಂಡು ಒಂದು ದೊಡ್ಡ ನೃತ್ಯ ರೂಪಕ ಮಾಡೋಣ ಅಂದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ದೇಶದಲ್ಲಿ ಇದ್ಕೊಂಡು ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ನಡೀತಾ ಇದೆ. ಸುಮಾರು ಒಂದು 5-10 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಅದು. ಬೆಂಗಳೂರಲ್ಲಿ ದೊಡ್ಡ ಒಂದು ಸಭಾಂಗಣ ತಗೊಂಡು ಆ ನೃತ್ಯ ರೂಪಕವನ್ನ ಪ್ರಸ್ತುತಪಡಿಸಬೇಕು ಅನ್ನೋದು ಒಂದು ಪ್ರಾಜೆಕ್ಟ್. ಸ್ವಯಂ ಅದು ಬಹುಶಃ ದಾಸರ ಪ್ರೇರಣೆ ಇದು.
ತಗೊಂಡು ಅದನ್ನ ಮಾಡ್ತಾ ಇದ್ದಾರೆ. ಇವತ್ತು ಬರಬೇಕಾಗಿತ್ತು, ಅದಕ್ಕೆ ನಾನು ಎಷ್ಟಿದ್ರು ಬರ್ತೀನಿ ಸರ್, ಇವತ್ತು ನಾನು ಬಂದು ಪ್ರೆಸೆಂಟ್ ಮಾಡ್ತೀನಿ. ಆದ್ರೆ ಹೆಣ್ಮಗಳು ಪಾಪ ಅವ್ರ ಮನೆ ಎದುರುಗಡೆ ಶೂಟ್ ಔಟ್ ಆಗ್ತಾ ಇದೆ. ನಾನು ಫೋನ್ ಮಾಡಿದ್ರು ಅವಾಗ ನೇನು ರಾತ್ರಿ, ಸರ್ ನಾನು ಬರ್ಬೇಕಂತಿದ್ದೆ, ನಾನು 10 ಗಂಟೆಗೆ ಬಸ್ ಇದೆ VRLದು, ಆದ್ರೆ ಮನೆ ಎದುರುಗಡೆ ಶೂಟ್ ಔಟ್ ಆಗಿದೆ, ಕರ್ಫ್ಯೂ ಆಗ್ತಾ ಇದೆ, ನನಗೆ ಹೊರಗೆ ಬಿಡೋಕೆ ಬಿಡ್ತಾ ಇಲ್ಲ, ಅದರಿಂದ ಬರೋಕ್ ಆಗಲ್ಲ ಅಂತ ಹೇಳಿದ್ರು. ಅವರು ಅಲ್ಲಿ ಇರ್ಬೇಕಾಗಿತ್ತು. ಅವರ ಏನು ಅಂದ್ರೆ ಆ ವಿಷಯ ತಗೊಂಡು ಮಾಡಬೇಕು ಅನ್ನೋದೊಂದು ಸಂಕಲ್ಪ ಶಕ್ತಿಗೆ ನಾನು ಅವರಿಗೆ ಇಲ್ಲಿ ಅಭಿನಂದನೆಗಳನ್ನ ಹೇಳ್ತೇನೆ, ಇಚ್ಛಪಡ್ತೇನೆ. ಇನ್ನ ನಮ್ಮ ಸ್ಥಳೀಯ ವಿದ್ವಾಂಸರಾದಂತ ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ ಎರಡರಲ್ಲೂ ದೊಡ್ಡ ವಿದ್ವಾಂಸರಾದಂತ ಬಿಂದು ಮಾನವಾಚಾರ್ಯ ನಾಗಸಂಪಿಗೆ ಅವರು ಒಂದು ವೈಶಿಷ್ಟ್ಯತೆ ನಾನು ಕಂಡಿದ್ದೆ. ಯಾಕಂದ್ರೆ ನಾನು ಅವ್ರ ಜೊತೆ ಗುಣಾಟದಿಂದ ಕಂಡಿದ್ದು ಅಂದ್ರೆ ಪ್ರಸನ್ನ ವೆಂಕಟ ದಾಸರು ಅಂದ್ರೆ ಮುಗಿದೋಯ್ತು. ಹರಿದಾಸ್ ಸಾಹಿತ್ಯ ಬಹುಶಃ ಈಗೀಗ ನನಗನಿಸ್ತಾ ಇದೆ ಅವ್ರ ಒಡನಾಟದಲ್ಲಿ, ಬಹುಶಃ ಈಗ ಹರಿದಾಸ್ ಸಾಹಿತ್ಯನೇ ಜಾಸ್ತಿ ಅವರಿಗೆ ಆಸಕ್ತಿ ವಿಷಯ ಆಗಿದೆ ವ್ಯಾಸ ಸಾಹಿತ್ಯಕ್ಕಿಂತ ಅನ್ನೋದೊಂದು ಭಾವನೆ ಅದು ಬರ್ತಾ ಇದೆ. ಯಾಕಂದ್ರೆ ಹೋದ್ಸರೆ ನಾವೊಂದಿಲ್ಲೇ ಗೋಪಿ ಗೀತೆ ಒಂದು ವಿಷಯವನ್ನ ಕೊಟ್ಟಾಗೆ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಸುಟ್ಟವಾಗಿ ಮಾಡಿದ್ರಂದ್ರೆ, ಮೂಲ ಗೋಪಿ ಗೀತೆ ಹೀಗೆ ಹೇಳ್ತದೆ, ಪ್ರಸನ್ನ ವೆಂಕಟರ ಗೋಪಿ ಹೀಗೆ ಹೇಳ್ತದೆ, ಶಬ್ದ ಸಹ ಅರ್ಥ ಪೂರ್ಣನ ಹೊರಗೆ ಬಿಚ್ಚಿಕೊಟ್ರು. ಈ ಸರಿ ಅವರಿಗೆ ಇನ್ನೂ ಸ್ವಲ್ಪ ಕಠಿಣವಾದಂತಹ, ಯಾಕಂದ್ರೆ ದೊಡ್ಡ ವಿದ್ವಾಂಸರು, ಅದಕ್ಕೆ ಸ್ವಲ್ಪ ಇನ್ನೂ ಕಠಿಣವಾದಂತಹ ಒಂದು ವಿಷಯವನ್ನ ಕೊಟ್ಟಿದ್ದೀವಿ. ಅದು ನೀವೆಲ್ಲ ಸೃಷ್ಟಿ ಪ್ರಕರಣ ಅಂತ ಹೊಸದಾಗಿ ವಿಶೇಷವಾದಂತಹ ಒಂದು ವಿಶೇಷ ಕೃತಿ ಹೊಸದಾಗಿ ದೊರಕಿದೆ. ಅದು 3 ಸಂಧಿಗಳ ಮಾತ್ರ ದೊರಕಿದೆ, ಬಹುಶಃ ಇನ್ನೂ ಹೆಚ್ಚು ಇರಬಹುದು ಅದರಲ್ಲಿ, ಬಟ್ ನಮಗೆ ಇಲ್ಲಿವರೆಗೆ ದೊರಕಿರೋದು 3 ಸಂಧಿಗಳ ಮಾತ್ರ. ಆ 3 ಸಂಧಿಗಳ ಮೇಲೆ ಅದರ ಅಗಾಧವಾದಂತಹ ಹೂರ್ಣ ಇದೆ. ಆ ಹೂರ್ಣನ ಅದನ್ನ ಇವತ್ತು ನಮಗೆ ಉಣಬಡಿಸ್ತಾರೆ ಅಂತ, ಅದಕ್ಕೆ ಅವರಿಗೂ ನಾವು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ನಾನು ಇಲ್ಲೇ, ಯಾಕಂದ್ರೆ ನಾವು ಶೇಷಗೀತಾಸ್ ಅವರು ಬರಬೇಕು, ಅದಕ್ಕೆ ಅಷ್ಟೇ ಅಲ್ಲೇ ಇನ್ನೊಂದು ವಿಶೇಷತೆ ಅಂದ್ರೆ, ಈ ವರ್ಷದಿಂದ ನಾವು ಪ್ರಸನ್ನ ವೆಂಕಟದಾಸರ ಒಂದೇ ಅಲ್ಲ, ಎಲ್ಲ ಹರಿದಾಸರ ಕೃತಿಗಳು ಇವತ್ತು ತಮ್ಗೆಲ್ಲ ಭಜನಾ ಮಂಡಳಿ ಇದ್ದವ್ರು ಗೊತ್ತಿದೆ, ಇದು 50ರಿಂದ 60 ಹಾಡು ಮಾತ್ರ ಹಾಡಿದ್ದೇ ಹಾಡ್ತಾರೆ. ಯಾಕಂದ್ರೆ ಧಾಟಿ ಗೊತ್ತಿರ್ತದೆ ಅದಕ್ಕೆ. ಅದಕ್ಕಿಂತ ಅದ್ಭುತವಾದಂತಹ ಸಾಹಿತ್ಯವುಳ್ಳ ಕೃತಿಗಳು ಇವತ್ತು ಪುಸ್ತಕದಲ್ಲಿ ಹಾಗೆ ಅಜ್ಞಾತವಾಸದಲ್ಲಿ ಕೂತಿದೆ. ಅದು ಕೆಲವೊಂದು ವಿದ್ವಾಂಸರು ಮಾತ್ರ ಅಧ್ಯಯನ ಮಾಡ್ತಾ ಇದ್ದಾರೆ, ಬೇರೆಯವರಿಗೆ ಸಾಮಾನ್ಯ ಜನರಿಗೆ ಆ ಕೃತಿಗಳು ತಲುಪ್ತಾ ಇಲ್ಲ. ಇದನ್ನ ನಾವು ಅಳ್ಳಮಲ್ಲಿಗೆಯವರು, ಲಕ್ಷ್ಮೀನಾರಾಚಾರ್ಯರು ಸೇರಿ ಮತ್ತೊಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ಹರಿದಾಸ ಕೃತಿಗಳಿಗೆ ಸಲುವಾಗಿ ಅಂತ. ಅಲ್ಲಿ ಕೂತು ನಾವು ಚಿಂತನೆ ಮಾಡ್ತಿರುವಾಗೆ ಇದನ್ನ ಯಾಕೆ ನನ್ನ ಕಣ್ಕಳೆಯದು, ಇದನ್ನ ಯಾಕೆ ನಾವು ಹೊರಗೆ ತರಬಾರ್ದು ಅಂದಾಗೆ ಅದಕ್ಕೆ ಒಂದು ಹೋದ ವರ್ಷ ಪ್ರಾರಂಭ ಮಾಡಿದ್ದು ಹರಿದಾಸ ಸಾಹಿತ್ಯ ಸಿರಿ ಸಂಗೀತ ಸಿರಿ ಅಂತ ಒಂದು ಕಾರ್ಯಕ್ರಮ. ಅದರಲ್ಲಿ ಒಬ್ಬ ವಿದ್ವಾಂಸರು ಅಪ್ರಚಲಿತ ಕೃತಿಗಳು ಅಂದ್ರೆ ಬೇರೆಯವರ ಹಾಡಿರ್ಬಾರ್ದು ಅಂತ ಕೃತಿಗಳ ಮೇಲೆ ಅದರಲ್ಲಿ ಹೂರ್ಣ ಅಂದ್ರೆ ಅರ್ಥ ಏನಿದೆ ಅದನ್ನ ಅವರು ವಿವರಿಸ್ತಾರೆ. ಆಮೇಲೆ ಒಬ್ಬ ಹಾಡುಗಾರರು ಅದನ್ನ ರಾಗಬದ್ಧವಾಗಿ ಹಾಡ್ತಾರೆ. ಇದರಲ್ಲಿ 2, ಒಂದು ಕೀರ್ತನೆಯ ಅರ್ಥ ಆದಾಗೆ ಅದಕ್ಕೆ ಆನಂದ ಸಿಗ್ತದೆ, ಅವಾಗ ಸಾಹಿತ್ಯ ಗೊತ್ತಾಗಿ ಕೀರ್ತನೆಯನ್ನ ನೀವು ಸಂಗೀತ ಮುಖಾಂತರ ಕೇಳಿದಾಗೆ ಇನ್ನೂ ಹೆಚ್ಚು ನಿಮಗೆ ಅರ್ಥ ಆಗ್ತದೆ, ಆನಂದ ಸಿಗ್ತದೆ. ಈ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದೆವು. ಶ್ರೀಪಾದರ ಆರಾಧನೆಯಿಂದ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೀವಿ. ಅದು 12 ತಿಂಗಳು ಶ್ರೀಪಾದರ ಶ್ರೀಪಾದರ ಕೃತಿಗಳನ್ನ ನೋಡ್ತಾ ಹೋದ್ರೆ ಹೌದು ಸುಮಾರಾಗಿ ಒಂದು 100-110 ಕೃತಿಗಳು ಮಾತ್ರ ಲಭ್ಯ ಇದೆ. ಅವ್ರದ್ದು ಇನ್ನೂ ಸಿಗಬೇಕು, ಸಂಶೋಧನೆ ಆಗ್ಬೇಕು. ಖಂಡಿತವಾಗಿ ಅವರು ಶ್ರೀಪಾದರ 100-120 ಮಾತ್ರ ಬರ್ದಿಲ್ಲ, 100,000 ಕೀರ್ತನೆಗಳ ಖಂಡಿತವಾಗಿ ಬರೆದಿರ್ತಾರೆ ಅವರು. ಆದ್ರೆ ಲಭ್ಯ ಇಲ್ಲ, ಸಂಶೋಧನೆ ನಡೆದಿದೆ. ಈಗೀಗ ಸ್ವಲ್ಪ ಕೆಲವು ಕೃತಿಗಳು ಶೋಧ ಆಗಿದೆ, ಅದು ಇನ್ನು ಮುಂದೆ ಬರ್ತದೆ. ಆದ್ರೆ ಈ 110 ಕೃತಿಗಳೇ ನಾವು ನೋಡಿದಾಗೆ ಒಂದು 30 ಕೃತಿಗಳ ಮಾತ್ರ, ಈ 30 ಇಲ್ಲ ಒಂದು 20 ಕೃತಿಗಳ ಮಾತ್ರ ಹಾಡಿದ್ದೆ ಹಾಡ್ತಾ ಇದ್ರು. 90 ಕೃತಿಗಳು ಅಪ್ರಚಿತವಾಗಿ ಉಳಿದಿತ್ತು. ಆ 90 ಕೃತಿಗಳನ್ನ ತಿಂಗಳಿಗೆ 5-10 ಕೃತಿಗಳನ್ನು ತಗೊಂಡು 1 ವರ್ಷ ಪೂರ್ತಿ ಮಾಡಿ ಹೋದ ವರ್ಷ ಆದಂತಹ ಶ್ರೀಪಾದರ ಆರಾಧನೆಯಲ್ಲಿ ಅದನ್ನ ಸಮರ್ಪಣೆ ಮಾಡಿದ್ರು ಶ್ರೀಪಾದರಾಜರಿಗೆ. ಅದನ್ನ ಈ ಸರಿ, ಯಾಕಂದ್ರೆ ಶ್ರೀಪಾದ ನಾವೇನೇ ಕಾರ್ಯಕ್ರಮ ಮಾಡೋ ಹರಿದಾಸ ಶ್ರೀಪಾದದಿಂದ ಸ್ಟಾರ್ಟ್ ಮಾಡೋದು, ಅದಕ್ಕೆ ಶ್ರೀಪಾದದಿಂದ ಪ್ರಾರಂಭ ಮಾಡಿದೀವಿ. ಈ ವರ್ಷ ನಾವು ಪ್ರಸನ್ನ ವೆಂಕಟದಾಸರ ಅಪ್ರಚಲಿತ ಕೃತಿಗಳನ್ನ ನಾವು ಈ ಯೋಜನೆ ಮುಖಾಂತರ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಅದನ್ನ ಮಾಡಿದೀವಿ, ಪ್ರಾರಂಭ ಮಾಡ್ತಾ ಇದ್ದೀವಿ. ನಾವೇನೇ ಮಾಡಿದ್ರು ಅವರು ದಾಸರ ಆರಾಧನೆ ಸಮಯದಲ್ಲಿ ಪ್ರಾರಂಭ ಮಾಡೋದು. ಈ 263ನೇ ಪ್ರಸನ್ನ ವೆಂಕಟದಾಸರ ಆರಾಧನೆ ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ಬೆಂಗಳೂರಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ, ಬಾಗಲಕೋಟೆಯಲ್ಲಿ ಸನ್ನಿಧಾನದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ಆ ಪ್ರಾರಂಭ ಆಗ್ತಾ ಇರೋದೇ ನಮ್ಮ
ಪಂಡಿತ್ ಬಿಂದು ಮಾಧವಾಚಾರ್ಯ ನಾಗಸಂಪಿಗೆ ಅವರು ಅದರ ಪೂರ್ಣನ ನಮ್ಮ ಎದುರುಗಡೆ ಬಿಚ್ಚಿಬಿಡ್ತಾ ಇದ್ದಾರೆ. ಮತ್ತು ಬಾಗಲಕೋಟೆಯ ಅದ್ಭುತ ಕಲಾವಿದರಾದಂತಹ ಮತ್ತು ಅಷ್ಟು ಸಮರ್ಪಣಾ ಭಾವದಿಂದ ಅವರ ಪ್ರಸನ್ನ ವೆಂಕಟದಾಸರ ಕೀರ್ತನೆ ಹಾಡ್ತಾ ಇರೋದು ನೋಡಿದ್ರೆ ಅದ್ಭುತ, ಬಹಳ ಅದ್ಭುತ ಇದೆ. ಅವರು ಪರಿಮಳ ಗಿರಿಯಾಚಾರ್ ಅವರು 15 ಕೀರ್ತನೆಗಳನ್ನ ಕೊಟ್ಟಿದ್ದೆ ಅವರು ವಿವಿಧ ಪ್ರಕಾರಗಳಲ್ಲಿ. ಅದರಲ್ಲಿ 10 ಕೀರ್ತನೆಗಳ ಆಯ್ದುಕೊಂಡು ಮಾಡಿ ಅಂತ 10 ಕೀರ್ತನೆಗಳಿಗೆ ರಾಗ ಸಂಯೋಜನೆ ಮಾಡಿದ್ದಾರೆ. ಮತ್ತು ನಮ್ಮ ಬಿಂದಾಚಾರ್ಯ ನಾಗಸಂಪಿಗೆ ಅವರು ಅದಕ್ಕೆ ಅರ್ಥದ ಅನುಸಂಧಾನವನ್ನು ಆಗ್ಲೇ ಮಾಡಿದ್ದಾರೆ. ಇಬ್ರು ಸಾಕಷ್ಟು ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದೊಂದು ಬಹಳ ಪರಿಶ್ರಮ ಪಟ್ಟಿದ್ದಾರೆ ಅಂತ ನಾನು ಹೇಳಬಲ್ಲೆ. ಅದು ಬಹಳ ಯಶಸ್ವಿ ಆಗ್ತದೆ. ಬಟ್ ಯಶಸ್ವಿ ಆಗೋದು ಇಲ್ಲಿ ಅಷ್ಟೇ ಮುಖ್ಯ ಅಲ್ಲ, ಇದು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ಕಾರ್ಯಕ್ರಮಗಳು ಬೆಂಗಳೂರು ಅಲ್ಲೇ ಸುತ್ತಮುತ್ತಲ, ಯಾಕಂದ್ರೆ ನಾವು ಇರೋದಲ್ಲ, ಆದ್ರಿಂದ ಆ ಕಾರ್ಯಕ್ರಮಗಳಲ್ಲಿ ಮಾಡ್ತೀವಿ. ಇಲ್ಲಿ ಪ್ರಾರಂಭ ಮಾಡಿದ ಕಾರ್ಯಕ್ರಮ ಅದು ಪರ್ಟಿಕ್ಯುಲರ್ಲಿ ಬಾಗಲಕೋಟೆ ಭಕ್ತರಿಗೆ. ನೀವು ಇದನ್ನ ಯಾಕೆ ನಡೆಸ್ಕೊಂಡು ಹೋಗಬಾರ್ದು? ತಿಂಗಳಿಗೊಂದು ಕಾರ್ಯಕ್ರಮ ಮಾಡಿ, ಇಲ್ಲ 2 ತಿಂಗಳಿಗೊಂದು ಕಾರ್ಯಕ್ರಮ ಮಾಡಿ, 2 ತಿಂಗಳಿಗೆ ಒಂದು ಅಲ್ಲ, ಕನಿಷ್ಠ 3 ತಿಂಗಳೊಂದು ಕಾರ್ಯಕ್ರಮ ಮಾಡಿ. ನಾ ಬೇಕಾ ಲಿಸ್ಟ್ ಮಾಡಿ ಕಳಿಸ್ತೀನಿ ನಿಮಗೆ, ಅಪ್ರಚಲ ಕೃತಿಗಳಂತ. ಇಲ್ಲೇ ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾರು ಹಾಡಬೇಕು ಅನ್ನೋ ಅದನ್ನ ರಾಗ ಸಂಯೋಜನೆ. ಯಾಕಂದ್ರೆ ರಾಗ ಸಂಯೋಜನೆ ಮಾಡ್ಬೇಕು. ಅದಕ್ಕೆ ಬೇಕಾದ್ರೆ ನಮ್ಮ ಅನಂತ ಕುಲಕರ್ಣಿ ಅವರ ಮಾರ್ಗದರ್ಶನ ಪಡಿಬಹುದು ರಾಗ ಸಂಯೋಜನೆಗೆ, ಅಪ್ರಚಲ ಕೀರ್ತನೆಗಳಿಗೆ. ಇದನ್ನ ಮಾಡ್ಕೊಂಡು ಹೋದ್ರೆ ಇದು ಮುಂದೆ ನಿಮಗೆ ಭಜನಾ ಮಾಡೋದ್ರೊಳಗೆ, ಭಜನಾದೊಳಗೆ ಪ್ರಸನ್ನ ವೆಂಕಟದಾಸರ ಕೀರ್ತನೆ ಒಂದು ತಾರತಮ್ಯ ಭಜನೆ ಮಾಡಬಹುದು. ಅಷ್ಟು ಶಕ್ತಿ ನಿಮ್ಮಲ್ಲಿ ಬರ್ತದೆ. ಸೊ ಅದನ್ನ ನೀವು ಮಾಡಬೇಕು ಉದ್ದೇಶದಿಂದ ಇಲ್ಲೇ ನಾವು ಇದನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಅದಕ್ಕೆ ಇದು ಇಲ್ಲಿ ಮಾಡಿದ್ರು, ಬೆಂಗಳೂರಿಂದ ಬಂದ್ರು, ಮಾಡಿ ಹೋದ್ರು ಅಂತ ಆಗ್ಬಾರ್ದು. ಈ ಕಾರ್ಯಕ್ರಮ ಲಾಂಚ್ ಮಾಡಿ ಅದಕ್ಕೆ ಏನ್ ಸಪೋರ್ಟ್ ಬೇಕೇ ಹೇಳಿ, ಅದನ್ನ ನಾವು ಬೆಂಗಳೂರಿಂದ ನಿಮಗೆ ಕೊಡ್ತೀವಿ, ನಿಮಗೆ ಬೇಕಾದ ಸಪೋರ್ಟ್. ಈಗ ಒಬ್ಬ 3 ತಿಂಗಳಿಗೆ ಒಂದು ಕಾರ್ಯಕ್ರಮ, ತಿಂಗಳಿಗೆ ಒಂದು ಕಷ್ಟ ಆದ್ರೂ ನೆಕ್ಸ್ಟ್ ಆರಾಧನೆ ಬರೋದ್ರಾಗೆ 4 ಕಾರ್ಯಕ್ರಮಗಳು ಮಾಡಿ, ಆಯ್ತಾ? ನಾವು ಕಾರ್ಯಕ್ರಮ ಮಾಡೋ ಮುಂದೆ ಅವರು ಯಾರು ಅದರಲ್ಲಿ ಭಾಗವಹಿಸ್ತಾರೆ ಅವರಿಗೆ ನಾವು ಗೌರವಾರ್ಪಣೆ ಮಾಡುವ ಕೆಲಸ ನಾವು ನಮ್ಮ ಟ್ರಸ್ಟ್ ಇಂದ ಮಾಡ್ತೀವಿ. ನಾನಿಂದ ಕಳಿಸ್ತೀನಿ ನಿಮ್ಗೆ ಏನೇನು ಬೇಕು ಅದೆಲ್ಲ, ಅದನ್ನ ಗೌರವಾರ್ಪಣೆ ಕೆಲಸ ಮಾಡ್ತೀವಿ. ಆದ್ರೆ ಕಾರ್ಯಕ್ರಮ ಲಾಂಚ್ ಮಾಡಬೇಕು, ಈ ಬ್ಯಾನರ್ ಅಲ್ಲಿ ಕಾರ್ಯಕ್ರಮ ನಡೆಸಬೇಕು, ದಾಸರ ಬ್ಯಾನರ್ ಅಲ್ಲಿ ಕಾರ್ಯಕ್ರಮ ನಡಿಬೇಕು. ಅದನ್ನ ಯಾರಾದ್ರೂ ಮುಂದೆ ಬಂದು ಮಾಡಬಹುದು. ಇಲ್ಲಿ ಈ ರಾಜಮಣಿ ಕುಲಕರ್ಣಿ ಅವರು ಇದ್ದಾರೆ, ಅವರು ಭಜನಾ ಮಂಡಳಿ ಇದ್ದಾರೆ, ಇವರು ಇಲ್ಲಿದ್ದಾರೆ, ವಂಶಸ್ಥರಿದ್ದಾರೆ. ಯಾರಾದ್ರೂ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ರೆ ಖಂಡಿತವಾಗಿ ಆಗ್ತದೆ. ನಾ ಹೇಳ್ತಿದ್ದೀನಿ. ಈಗ ನೋಡ್ರಿ, ನನಗೆ ಸಂತೋಷ ಆಗಿದ್ದಂದ್ರೆ ನಾರಾಯಣ ಪಂಜರ ಅವ್ರು ಹೇಳಿದ್ರು, ನಾರಾಯಣ ಪಂಜರ ಈ ಸರಿ ಭಜನಾ ಮಂಡಳಿಯಲ್ಲಿ ಅದನ್ನ ಕಾಂಪಿಟೇಷನ್ ನಡೆಸಿದ್ದು ಅಂತ. ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಅದು ಬಹಳ ಜನ ನಾರಾಯಣ ಪಂಜರ ಅಂತಾರೆ ಬೆಂಗಳೂರು ಕಡೆ ಎಲ್ಲ. ಇವ್ರು ಹಾಡಿದ ಮೇಲೆ ನಾರಾಯಣ ಪಂಜರ ಬಹಳ ಇನ್ನೂ ಪಾಪ್ಯುಲರ್ ಆಗೋಗಿದೆ. ಅಷ್ಟು ನಾರಾಯಣ ಪಂಜರ ಹೇಳಿಸೋಗಿದ್ದಾರೆ. ಸೊ ಅದ್ರ ನೋಡಿ, ಅದ್ರ ಮೇಲೆ ಪ್ರಭಾವಿತ ಆಗಿ ನಮ್ಮ ಡಾಕ್ಟರ್ ವಿಠಲ್ ಕಟ್ಟಿ ಅವರು ನಾರಾಯಣ ಪಂಜದ ಈಗ ಶೇಷಗಿರಿ ದಾಸ್ ಅವರು ಬರ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ನಾಡಿನ ದೊಡ್ಡ ಕಲಾವಿದರವರು, ಅದು ನಮ್ಮ ಭಾಗ್ಯ. ಇವತ್ತು ಪ್ರಸನ್ನ ವೆಂಕಟದಾಸರ ಆರಾಧನೆಯಲ್ಲಿ ಅವರು ತಮ್ಮ ಕಚೇರಿ ನಡೆಸಿಕೊಡ್ತಾ ಇದ್ದಾರೆ, ಸೇವೆ ನಡೆಸಿಕೊಡ್ತಾ ಇದ್ದಾರೆ. ಮುಖ್ಯವಾಗಿ ನಮಗೆ ವೈಯಕ್ತಿಕವಾಗಿ ಸಂಸ್ಥೆಗೆ ಲಾಭ ಅಂದ್ರೆ ಈ ನಮ್ಮ ಈ ಸರಿ ಬಿಡುಗಡೆ ಆಗುವಂತ CD ಏನಿದೆಯಲ್ಲ, ಧ್ವನಿ ಮುದ್ರಿಕೆಯನ್ನ, ಅದು ನಮ್ಮ ಶೇಷಗಿರಿ ದಾಸ್ ಅವರ ಮುಖಾಂತರವಾಗಿ ದಾಸರಿಗೆ ಸಮರ್ಪಣೆ ಆಗ್ತಾ ಇದೆ. ಅದು ಯೋಗ ಅಂತ ಹೇಳ್ಬಹುದು. ಅದು ಲಕ್ಷ್ಮೀಕಾಂತ್ ಪಾಟೀಲ್ ಬರಬೇಕಾಗಿತ್ತು, ಅವರು ಬೆಂಗಳೂರು ಗಲಾಟೆಯಲ್ಲಿ ಎಲ್ಲ ಸಿಗಾಕೊಂಡಿದ್ದಾರೆ ಅಲ್ಲೇ. ಅದು ಯೋಗ, ದಾಸರಿಗೆ ಇಚ್ಛೆ ಇಲ್ಲ. ದಾಸರಿಗೆ ಶೇಷಗಿರಿ ಅವರಿಂದ ಆಗ್ಬೇಕು ಅಂತ ಇಚ್ಛೆ ಇರೋದು. ಅದಕ್ಕೆ ಅಲ್ಲೇ ಅವ್ರನ್ನ ತಡೆ ಹಾಕ್ಬಿಟ್ರು. ಹಾಗೆ ಮತ್ತೆ ಅದ್ರ ಬಗ್ಗೆ ಸ್ವಲ್ಪ 1-2 ಮಾತು ಹೇಳೋಕೆ ಇಚ್ಛೆ ಪಡ್ತೇನೆ. ನಾನು ಸ್ವಲ್ಪ ಈ ಉತ್ತರ ಕನ್ನಡ ಬೆಂಗಳೂರು ಆಗಿದ್ದು ಸ್ವಲ್ಪ ಅರ್ಧಂಬರ್ಧ ಬೆಂಗಳೂರು ಭಾಷೆ ಬಂದ್ಬಿಟ್ಟದ್ದು ನನಗೆ. ಅದಕ್ಕೆ ಸ್ವಲ್ಪ ಕ್ಷಮಿಸ್ಬೇಕು, ಮಾತಾಡಿ ರೂಢಿಯಾಗಿ. ಅಲ್ಲೇ ನಾವು ಇದೇ ದಾಸರ ಅಪ್ರಚಲಿತ ಗೀತೆಗಳನ್ನ ನಾವು ಪ್ರಚಾರ ಮಾಡಬೇಕು ಅಂತ ಇನ್ನೊಂದು ನಮ್ಮ ಟ್ರಸ್ಟ್ ಇಂದ ಯೋಜನೆ ಹಾಕಿದ್ದು. ಹೇಗಿದ್ರೆ ಅದು ಬಂದಿದ್ದು ಏನ್ಪಟ್ಟು ಮತ್ತೆ ಭಜನಾ ಮಂಡಳಿಯಿಂದ. ನಾ ಭಜನಾ ಮಂಡಳಿ ಕೇಳ್ತಿದ್ದೆ, ಯಾಕ್ರಿ ಬರೀ ಹಾಡಿದ್ದ ಹಾಡು ಒಂದು 20-30 ಹಾಡು ಹಾಡ್ತಿರಲ್ಲ, ಬೇರೆ ಹಾಡಿ ನಿಮ್ಗೆ ಏನ್ ಇಲ್ವಾ? ಅದ್ಭುತವಾದ ಸಾಹಿತ್ಯ ಇದೆ ಪುಸ್ತಕದಲ್ಲಿ, ಆ ಒಂದು ಹತ್ಕೊಂಡು ಹಾಡ್ರಿ ಅಂದಾಗ ಧಾಟಿ ಸರ್ ನಮ್ ಧಾಟಿ ಕೊಡವ್ರು ಯಾರು? ಈ ಪ್ರಶ್ನೆ ನನಗೆ ಹಾಕಿದ್ದವ್ರೆ. ಅದು ಮೂಲ ಪ್ರೇರಣೆ ಅವರೇನೆ, ಭಜನಾ ಮಂಡಳಿಗಳೇ ಮೂಲ ಪ್ರೇರಣೆ ನನಗೆ. ಅವಾಗ ನಾವು ಅನಂತ ಕುಲಕರ್ಣಿ ಜೊತೆಗೆ ಡಿಸ್ಕಸ್ ಮಾಡಿ, ನೋಡಿ ಅಪ್ರಚಲಿತ ಕೀರ್ತನೆಗಳನ್ನ ಈ CD ಧ್ವನಿ ಮುದ್ರೆಗಳ ಮುಖಾಂತರ ದಾಸವಾಣಿ ಹಾಡುಗಾರರಿಂದ ತಯಾರಿಸಿ ಮನೆಗೂ ಅದು ತಲುಪು ಹಾಗೆ ಒಂದು ಯೋಜನೆ ಹಾಕೋಣ. ನನಗೆ ಈ ಕ್ಷೇತ್ರದಲ್ಲಿ ಏನು ಅನುಭವ ಇಲ್ಲ ಅಂತ ಕೇಳಿದಾಗೆ ಅವರು ಅನಂತ ಕುಲಕರ್ಣಿ ಅವರ ಮುಂದಾಳ ತಗೊಂಡು ಮೊದಲೇ 2 ಕೀರ್ತನೆಗಳು, ಅದಕ್ಕೆ ಪ್ರಸನ್ನ ವೆಂಕಟ ನಮನ ಅಂತ ಒಂದು ಸೀರೀಸ್ ಆಗಿ ಇಟ್ಟಿದ್ದು. ಪ್ರಸನ್ನ ವೆಂಕಟ ನಮನ ಕುಸುಮಾಲೆ 1 ಅಂತ.
ಕುಸುಮಾಲೆ 1 ಪ್ರಸನ್ನ ವೆಂಕಟ ನಮನ ಅಂತ ಹೆಸರಿನ ಬಂತು, ಕುಸುಮಾಲೆ 2 ನಾರಾಯಣ ಪಂಜರ ಅನ್ನೋದು ಹೆಸರು ಬಂತು. ವಿಶೇಷತೆ ಅಂದ್ರೆ ಇಲ್ಲಿ ಈ ಎರಡರಲ್ಲಿ ವಿಶೇಷತೆ ಏನಂದ್ರೆ ಇವೆರಡರಲ್ಲಿ ವಿಶೇಷ ಕೃತಿಗಳು, ದೀರ್ಘ ಕೃತಿಗಳು ಇದೆ. ನಾರ್ಮಲಿ ಈ ಸಿಡಿಗಳಲ್ಲಿ ಯಾರು ದೀರ್ಘ ಕೃತಿಗಳನ್ನ ಮಾಡೋದಿಲ್ಲ, ಎಲ್ಲ ಒಂದು 5 ನಿಮಿಷ 3 ನಿಮಿಷದ್ದು ಮಾತ್ರ ಇದೆ. ಇಲ್ಲ 45 ನಿಮಿಷದ್ದು ಒಂದೇ ಒಂದು ಕೀರ್ತನೆ 45 ನಿಮಿಷ ಇದೆ ಅದರಲ್ಲಿ ವಿಷ್ಣು ಸಹಸ್ರನಾಮ 45 ನಿಮಿಷ ಇದೆ. ಸೊ ಅಂಥದ್ದು 3 ದೀರ್ಘಕೃತಿಗಳು, ಭೇದ ಮುಕ್ತಾವಲಿ, ನಾರಾಯಣ ಪಂಜರ ಮತ್ತು ವಿಷ್ಣು ಸಹಸ್ರನಾಮ, ಈ 3 ಇವೆರಡು ಸಂಪುಟ ಬಂತು. ಆಮೇಲೆ ನಮಗೆ ಒಂದು ಜನಕ್ಕೆ ತಲುಪಿಸೋದು ಕಷ್ಟ ಆಗೋಯ್ತು. ಅದಕ್ಕೆ ನಿಮ್ಮಲ್ಲಿ ಮತ್ತೆ ಅಪೀಲ್ ಮಾಡ್ತಾ ಇದ್ದೀನಿ, ಜನಕ್ಕೆ ಕಳಿಸೋದು ತಪ್ಪಾಗೋಯ್ತು. 50-60 ಸಾವಿರ ರೂಪಾಯಿ ಹಾಕಿ ನಾವು 50 ರೂಪಾಯಿ ಬೆಲೆ ಅದಕ್ಕೂ ಇಲ್ಲ 40 ರೂಪಾಯಿ ಕೊಡ್ತೀನಿ ಅಂದ್ರೂ ಯಾರು ತಗೊಳ್ತಾರೆ. ಯಾಕಂದ್ರೆ ಬರೀ 8 ಹಾಡು ಮಾತ್ರ ಇದೆ ಅಂತ ಕೇಳ್ತಾ ಇದ್ರು. ಈ ಪ್ರಶ್ನೆ ಅಲ್ರಿ, ಮತ್ತೊಬ್ರು ಸಿಡಿ ಕೊಡ್ತಾರೆ 50 ಹಾಡದ ನಾವು 50 ರೂಪಾಯಿ ಕೊಡ್ತಾರ, ನೀವು ಬರೀ 8 ಹಾಡಿಗೆ ನಾವು 50 ರೂಪಾಯಿ ಹೇಳ್ತೀರಂತ ಈ ಪ್ರಶ್ನೆ ಬಂದಾಗ ಅದು ನನಗೆ ಇನ್ಫ್ಯಾಕ್ಟ್ ನಮ್ಗೆ ಅರ್ಧಕ್ಕರ್ಧ ಸಿಡಿಯವನ್ನ ನಮ್ಮ ಇವರೇ ಆನಂದ್ ಕುಲಕರ್ಣಿ ಅವರು ಜನಕ್ಕೆ ತಲುಪಿಸ್ಬಿಟ್ರು ತಮ್ಮ ಸಂಗೀತ ಕಾರ್ಯಕ್ರಮದಲ್ಲಿ. ಮುಂದೆ ಹೇಗ್ ಮಾಡೋದು, ಜನಕ್ಕೆ ತಲುಪಿಸಿ ನಾವು ಇಟ್ಕೊಳ್ಳೋದು ಕೊಡೋದು ಹೇಗೆ, ಈ ಪ್ರಶ್ನೆ ಬಂದಾಗ ಅದು ಮುಂದೆ ನಡ್ಸೋಕ್ಕಾಗ್ಲಿಲ್ಲ. ಆವಾಗ ಒಂದು ತಲೆಯಲ್ಲಿ ಬಂತು, ಯಾರಾದ್ರೂ ಇದು ದಾಸರು, ನಮ್ಮ ಬೇಸಿಕಲ್ ದಾಸರು ನಾವು ಭಿಕ್ಷಕರಿದ್ದಾಗೆ, ಅವರು ಗೋಪಾಳ ಗುಟ್ಟಿಗೆ ಹೋಗ್ತಿದ್ರು, ನಾವು ಭಿಕ್ಷೆ ಜೋಡಿಗೆ ಹಾಕೊಂಡು ಜನಕ್ಕೆ ಹೋಗಿ ಕೇಳ್ಕೊಳ್ಳೋದು ಅಷ್ಟೇ ಕೆಲಸ. ಅದಕ್ಕೆ ಇದನ್ನ ಹರಿದಾಸ್ ಸಹಾಯ ದಾಸವಾಣಿ ಪ್ರಸಿದ್ಧ ಗಾಯಕರಾದವ್ರನ್ನ ಎಲ್ಲಾ ಹೋಗಿ ಕೇಳ್ಕೊಳ್ಳೋಣ ಅಂತ ಬಂದಾಗ ಇವರೇ ಒಂದ್ಸರಿ ಮಾತಾಡೋದು ಬಂದ್ರೆ ನಮ್ಗೆ ಡಿಸ್ಕಸ್ ಮಾಡುವಂತ ಸಜೆಸ್ಟ್ ಮಾಡಿದ್ರು. ನೋಡಿ, ಪುತ್ತೂರು ನರಸಿಂಹ ನಾಯಕರು ರಾಗ ಸಂಯೋಜನೆ ಮಾಡ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಹಾಡ್ತಾರೆ, ಒಂದು ಕೇಳಿ ನೋಡಿ ಅಂತ ಒಂದ್ಸರಿ ನನಗೆ ಅನಂತ್ ಕುಲಕರ್ಣಿ ಅವರು ಹೇಳಿದ್ರು. ಅಕಸ್ಮಾತ್ ಆಗಿ ರಾಯರ ಸನ್ನಿಧಾನ ಹೋದಾಗೆ ಅವರು ಬಂದಿದ್ರು. ಅವ್ರಿಗೆ ನಮ್ಮ ಪ್ರಾಜೆಕ್ಟ್ ವಿವರ ಕೊಟ್ಟೆ, ನೋಡಿ ಮಾಡಿದೆವು ಪಾಪ ನಮ್ ಅನಂತ್ ಕುಲಕರ್ಣಿ ಅವರು ಪೂರ್ತಿ ಸಮರ್ಪಣಾ ಭಾವದಿಂದ ಆ ಒಂದು ಪೈಸಾನು ಹಾಡಿದಕ್ಕೆ ತಗೊಳ್ಳಾದೇನೆ ಆ 2 ಸಿಡಿಗಳನ್ನು ಮಾಡಿದ್ದಾರೆ. ಆದ್ರೆ ಟೆಕ್ನಿಕಲ್ ರೀಸನ್ ಇಂದ 9 ಹಾಡುಗಳು ಇರೋದ್ರಿಂದ ಜನಕ್ಕೆ ನಮ್ಗೆ ತಲುಪ್ಸೋಕ್ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಒಂದು 30 ಹಾಡು ಇರೋದಾದ್ರೂ ನೀವು ಸಿಡಿ ಮಾಡಿದ್ರೆ ಆಗ್ಲಿಕ್ಕೆ ಸಾಧ್ಯ. ಬಟ್ ಲಿಮಿಟೆಡ್ ಬಜೆಟ್ ಅಲ್ಲಿ ಮಾಡಿದ್ರೆ ನಾವು ಜನಕ್ಕೆ ತಲುಪ, ನಾವು ಸಿಡಿ ಮಾರಾಟಗಾರ ಅಲ್ಲ, ಸಿಡಿ ಪ್ರೊಡ್ಯೂಸ್ ನಮ್ದು ಒಂದೇ ಪ್ರಶ್ನೆ ಜ್ಞಾನ ಪ್ರಸಾರ ಆಗ್ಬೇಕು ಅಂತ ಮಾಡಿ ಅಂತ ಕೇಳೋಣ ಅಂತ ರಾಯರದ್ರಿಗೆ ನಮ್ಮ ಪ್ರಾಜೆಕ್ಟ್ ಹೇಳಿದಾಗೆ ಅವ್ರು ಹೇಳಿದ್ರು ಪ್ರಸನ್ನ ವೆಂಕಟದಾಸರ ಹಾಡು ಹೇಳ್ದೆ ನಮ್ಮ ಭಾಗ್ಯ. ಅವರ ಹಾಡು ಹೇಳ್ತಾ ಇದ್ರೆ ಮೈ ಜುಮ್ ಅನ್ನತ್ತೆ ನಮಗೆ. ಆ ಭಕ್ತಿಯ ಪರಾಕಾಷ್ಠ ಕರ್ಕೊಂಡು ಹೋಗುವಂತಹ ಅದ್ಭುತವಾದಂತಹ ಸಾಹಿತ್ಯ ಸಾರದು. ಅದಕ್ಕೆ ಖಂಡಿತವಾಗಿ ನಿಮಗೆ 30 ಹಾಡಿನ ಸಿಡಿನ ನಿಮ್ಮ ಟ್ರಸ್ಟಿನ ಏನು ಬಜೆಟ್ ಇದೆ ಅದರಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಪ್ರಾರಂಭ ಮಾಡೇ ಬಿಟ್ರು. ಅದೇ ಬಂದದ್ದು ಹೋಗ್ತಾರೆ ನಮ್ಮ ಮನೆಗೆ ಬಂದ ಗೋವಿಂದ. ಕೊನೆಗೆ ಮಾಡಿದ್ರೆ ಏನೋ 30 ಅಂತ ಹೇಳಿದ್ದೇವೆ ನಾವು. ಆ ಪ್ರೊಡ್ಯೂಸ್ ಮಾಡೋರಿಗೆ ಗೊತ್ತು, ಅದು ಹಾಡೋರಿಗೆ ಗೊತ್ತು, ಕಲಾಕಾರರಿಗೆ ಗೊತ್ತು ಅದ್ರ ಖರ್ಚು ವೆಚ್ಚಗಳು ಏನಾಗುತ್ತೆ ಅಂತ. ನಮ್ಮಂತವ್ರಿಗೇನು ಗೊತ್ತಿರಲ್ಲ. ಅದು ಮಾಡ್ತಾ ಹೋದಾಗೆ ಅವರಿಗೆ 18 ಹಾಡು ಮಾಡೋದಕ್ಕೆ ತಮ್ಮದೇನು ತಗೊಳ್ತಿದ್ರು ಒಂದು 70,000 ರೂಪಾಯಿ ಖರ್ಚಾಯ್ತು ಅದಕ್ಕೆ 18 ಹಾಡುಗಳಿಗೆ. ಆದ್ರೆ ನಮ್ ಕಡೆಯಿಂದ ತಗೊಂಡದ್ದು ಮಾತ್ರ 30,000. ನಾವು ನಮ್ಮ ಟ್ರಸ್ಟ್ ಬಜೆಟ್ ಹೇಳಿದಾಗೆ ನಿಮ್ದು 30,000 ನನ್ನ ಸಂಕಲ್ಪ ಇದೆ, ನಾ ಅಷ್ಟೇ ಕೊಡಿ, ನನಗೆ ದಾಸ ಇನ್ನೆಲ್ಲೋ ಕೊಡ್ತಾನೆ. ನೋಡಿ ಹೇಗದು ಅಂದ್ರೆ ಸಮರ್ಪಣ ಭಾವ ಹೇಳ್ತಾ ಇರೋದು. ಇಲ್ಲಿ ಸೇವೆ ಮಾಡಿದ್ರೆ ಇನ್ನೆಲ್ಲೋ ಕೊಡ್ತಾನೆ, ಒಂದ್ ಕಡೆ ಹೋದ್ರೆ ಇನ್ನೆಲ್ಲೋ ಕೊಡ್ತಾನೆ. ಹಾಗೆ ಕೊಟ್ಟೆ ಬಿಟ್ಟ. ಲಾಸ್ಟ್ ಟೈಮ್ ಬಂದಿದ್ರಲ್ಲ, ಗೊತ್ತಿದೆ ನಿಮಗೆ. ಇಲ್ಲಿ ಬಂದ ಮರುದಿವಸನೇ ಅವರು ಅಮೆರಿಕಕ್ಕೆ ಹೊರಟೋದ್ರು. ಅಲ್ಲಿ 48 ಹೇಳಿದ್ರು, ಬಂದ 48 ಪ್ರೋಗ್ರಾಮ್ ಮಾಡಿದ್ರಂತೆ. ಅಂದ್ರೆ ದಾಸರು ಎಷ್ಟು ಅನಂತವಾಗಿ ಕೊಟ್ರು. ಆ ಸಮರ್ಪಣ ಭಾವದಿಂದ ಈ ವರ್ಷನೂ ಮತ್ತೆ ಈ ಸರಿ ಹರಿಹರಿ ಗೋವಿಂದ ಅಂತ 17 ಕೀರ್ತನೆಗಳು ಮಾಡಿದ್ದಾರೆ. ಕೊನೆಗೆ ನಮಗೆ ನಾನು ಹೇಳಿದೆ, ಇಲ್ಲ ಸರ್ ಸ್ವಲ್ಪ ಈ ಸರಿ ಸಂಪನ್ಮೂಲ ಸ್ವಲ್ಪ ಕ್ರೋಢೀಕರಿಸಿ ಸ್ವಲ್ಪ ಜಾಸ್ತಿ ಮಾಡ್ತೀವಿ ನಮ್ಮ ಟ್ರಸ್ಟ್ ಇಂದ ಕಂಟ್ರಿಬ್ಯೂಷನ್ ಅಂತ. ಅದಕ್ಕೆ 45,000 ರೂಪಾಯಿ ನಾವು ಕೊಡ್ತೀವಿ ಅಂತ ನಾವು ಹೇಳಿದಾಗೆ, ಕೊಡಿರಿ ನೀವು, ನಾನು ಸಂಕಲ್ಪ ಇದೆ ದಾಸರು ಮಾಡಿಸ್ತೇನೆ ಅಂತ ಹೇಳ್ಬಿಟ್ಟು ಹರಿಹರಿ ಗೋವಿಂದ ಅಂತ 17 ಹಾಡು ಮಾಡಿದ್ದಾರೆ. ಈ ವರ್ಷ ಮತ್ತೆ ಪ್ರತಿ ವರ್ಷ ಅದು ಇನ್ಕ್ರೀಸ್ ಆಗೋದಿಲ್ಲ ಕಾಸ್ಟ್. ಅದಕ್ಕೆ 80-85,000 ರೂಪಾಯಿ ಆಗಿದೆ. ಮತ್ತೆ ಅವರು ತಮ್ಮ 40,000 ರೂಪಾಯಿ ನಂದು ಕಂಟ್ರಿಬ್ಯೂಷನ್ ಅಂತ ಹೇಳಿ ಹಾಡು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವರಿಗೆ ಅನಂತವಾದಂತಹ ಕೃತಜ್ಞತೆಯನ್ನು ನಾವು ಇಲ್ಲ ಸಲ್ಲಿಸಲಿಕ್ಕೆ ಬರ್ತೇವೆ. ಇಂಥ ಪ್ರೇರಣೆ ಎಲ್ಲ ಹರಿದಾಸ ಗಾಯಕರಿಗೂ ಕೊಡಬೇಕು ಅಂತ ನಮ್ಮ ಪ್ರಸನ್ನ ವೆಂಕಟದಾಸರಿಗೆ ನಾನು ಇಲ್ಲಿಂದ ಬೇಡ್ಕೊಳ್ತಾ ಇದ್ದೀನಿ. ಎಲ್ಲ ಹರಿದಾಸ ಗಾಯಕರಿಗೆ ಈ ಪ್ರೇರಣೆ ಕೊಡಬೇಕು ಅಂತ. ಸೊ ಅದಕ್ಕೆ ವಿಶೇಷವಾಗಿ ಈ ವೇದಿಕೆಯಲ್ಲಿ ನಾನು ಕೇಳ್ಕೊಳ್ತಾ ಇರೋದು ನಮ್ಮ ಶೇಷಗಿರಿ ದಾಸರಿಗೆ, ತಮ್ಮದು ಒಂದು ಸೇವೆ ಆಗಬೇಕು, ಸಮರ್ಪಣ ಭಾವದ ಸೇವೆ. ಎರಡಿದೆ, ಒಂದು ಕಮರ್ಷಿಯಲ್ ಆಗಿ ಸಿಡಿಗಳನ್ನ ಮಾಡೋದು, ಇನ್ನೊಂದು ಸೇವೆಯನ್ನು ದೃಷ್ಟಿಕೋನದಿಂದ ಮಾಡೋದು. ಯಾಕಂದ್ರೆ
ನಮಗೆ ನಾವು ಮಾರಾಟಗಾರಲ್ಲ, ಜನಕ್ಕೆ ತಲುಪಿಸೋದು ಗೊತ್ತಿಲ್ಲ. ಆದ್ರೆ ಮಾಡಬೇಕು, ನಮ್ಮ ದಾಸರ ಕೀರ್ತನೆಗಳು ಜನಕ್ಕೆ ಜಗತ್ತಿಗೆ ಗೊತ್ತಾಗಬೇಕು, ಅವ್ರು ಹಾಡಬೇಕು, ಅಂತ ಹಾಡಿ ಆನಂದ ಪಡಬೇಕು, ಇದೇ ಒಂದು ಉದ್ದೇಶ ಇದೆ. ಅದಕ್ಕೆ ತಾವು ಖಂಡಿತ ನಮಗೆ ಪ್ರಸನ್ನ ವೆಂಕಟದಾಸರು ಪ್ರೇರಣೆ ಕೊಡ್ತಾರೆ. ತಮ್ಮ ಸಮಯವನ್ನು ಕೊಟ್ರೆ ಸಾಕು, ಏನು ಫಲಾಪೇಕ್ಷೆಯಿಂದ ಸಮಯ ಕೊಟ್ರೆ ಉಳಿದ ವ್ಯವಸ್ಥೆ ನಮ್ಮ ಅನಂತ ಕುಲಕರ್ಣಿ ಅವರಿದ್ದಾರೆ, ಅವ್ರದೆಲ್ಲ ನೆಟ್ವರ್ಕ್ ಇದೆ, ಅದೊಂದು ಮಾಡಿದ್ರೆ ದೊಡ್ಡ ಸೇವೆ ಆಗ್ತದೆ ಅಂತ ನಾನು ಇಲ್ಲೇ ವಿಶೇಷವಾಗಿ ನಿಮ್ಮಲ್ಲಿ ಅರಿಕೆ ಪಡ್ತಿದ್ದೇನೆ. ಸೊ ಹೀಗಾಗಿ ಇವತ್ತಿನ ಕಾರ್ಯಕ್ರಮವನ್ನ ಇನ್ನ ಪ್ರಾರಂಭ ಮಾಡೋಣ. ಉದ್ಘಾಟನೆ ಸಮಾರಂಭ ನಮ್ಮ ಹರೇ ಶ್ರೀನಿವಾಸ ಇಷ್ಟೊತ್ತರವರೆಗೂ ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತಾಡಿದಂತ ಪ್ರಸನ್ನ ವೆಂಕಟ ಕಲ್ಚರಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತ ಡಾಕ್ಟರ್ ಸುಭಾಷ್ ಕಾಕಂಡ್ಕಿ ಅವರಿಗೆ ನಮ್ಮ ಎಲ್ಲ ಸಮಿತಿಗಳ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೇವೆ. ಈಗ ಸಮ್ಮೇಳನದ ಉದ್ಘಾಟನೆ ಎಲ್ಲ ಮುಖ್ಯ ಅತಿಥಿಗಳು ಹಾಗೂ ಸಮ್ಮೇಳನದ ಸರ್ವಾಧ್ಯಕ್ಷರು ಕೂಡಿ ಮಾಡಿಕೊಡಬೇಕು ಅಂತ ತಮ್ಮ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರಿಗೂ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹರೇ ಶ್ರೀನಿವಾಸ. ಪುಸ್ತಕಗಳ ಲೋಕಾರ್ಪಣೆ. ದೇವನಾಗರಿ ಲಿಪಿಯಲ್ಲಿ ಶ್ರೀ ಪ್ರಸನ್ನ ವೆಂಕಟದಾಸರ ಸಮಗ್ರ ಕೀರ್ತನೆಗಳು ಸಂಪುಟ 1 ಇದರ ಲೋಕಾರ್ಪಣೆಯನ್ನ ನಮ್ಮ ಸಮ್ಮೇಳನದ ಸರ್ವಾಧ್ಯಕ್ಷರಾದಂತ ಡಾಕ್ಟರ್ ನಾರಾಯಣಾಚಾರ್ಯ ಧೂಳ್ಕೇಳ್ ಅವರು ಮಾಡಲಿದ್ದಾರೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿ. ಈ ದೇವನಾಗರಿ ಲಿಪಿಯ ಪರಿವರ್ತನಕಾರರು ಶ್ರೀಮತಿ ತೇಜಾವತಿ ಮತ್ತು ವೆಂಕಟೇಶಾಚಾರ್ಯ ಅವರು ಇವತ್ತು ಉಪಸ್ಥಿತರಿಲ್ಲ. ಮೊನ್ನೆ 7ನೇ ತಾರೀಕು ಅವರು ಬಂದು ದಾಸರ ದರ್ಶನವನ್ನು ಮಾಡಿಕೊಂಡು ಹೋಗಿದ್ದಾರೆ. ಹಿಂದಿ ಭಾಷೆಯಲ್ಲಿ ಭಾವಾನುವಾದ ಶ್ರೀ ಪ್ರಸನ್ನ ವೆಂಕಟದಾಸರ ಚರಿತ್ರೆ ಮತ್ತು ನಾರಾಯಣ ಪಂಜರ ವಿಶೇಷ ಕೃತಿ ಈ ಬುಕ್ ಇದನ್ನ ಎರಡನೇದಾಗಿ ಹಿಂದಿ ಭಾಷೆಯಲ್ಲಿ ಭಾವಾನುವಾದ ಶ್ರೀ ಪ್ರಸನ್ನ ವೆಂಕಟದಾಸ ಚರಿತ್ರೆ ಮತ್ತು ನಾರಾಯಣ ಪಂಜರ ವಿಶೇಷ ಕೃತಿ ಈ ಬುಕ್ ಇದನ್ನ ಡಾಕ್ಟರ್ ವಿಠಲ್ ಕಟ್ಟಿ ಅವರು ಬಿಡುಗಡೆ ಮಾಡಲಿದ್ದಾರೆ. ಡಾಕ್ಟರ್ ವಿಠಲ್ ಕಟ್ಟಿ ಅವರು ಈ ವಿಶೇಷ ಕೃತಿಯನ್ನ ಬಿಡುಗಡೆ ಮಾಡಲಿದ್ದಾರೆ. ಹರೇ ಶ್ರೀನಿವಾಸ. ಏಕಾದಶಿ ಉಪವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಮೂರನೇದಾಗಿ ಧ್ವನಿ ಮುದ್ರಿಕೆ ಬಿಡುಗಡೆ ಡಾಕ್ಟರ್ ಲಕ್ಷ್ಮೀಕಾಂತ್ ಪಾಟೀಲ್ ಅವರು ಬರಬೇಕಾಗಿತ್ತು.
ಅವರು ನಿನ್ನ ಬೆಂಗಳೂರುಗಳ ಗಲಾಟೆಯಲ್ಲಿ ಸಿಕ್ಕಾಕಿಕೊಂಡು ಅವರಿಗೆ ಇಲ್ಲಿ ಉಪಸ್ಥಿತರು ಇರಲು ಆಗಿಲ್ಲ. ಆದ್ದರಿಂದ ನಮ್ಮವರೇ ಆದಂತಹ ಶ್ರೀ ಶೇಷಗಿರಿದಾಸ್ ಅವರು ಈ ಧ್ವನಿ ಮುದ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ. ಈ ಸಿಡಿಗಳು ಹೊರಗಡೆ ಲಭ್ಯವಿವೆ, ಅದನ್ನೆಲ್ಲರೂ ಪಡೆದುಕೊಳ್ಬೇಕು, ದುಡ್ಡು ಕೊಟ್ಟು ಪಡೆದುಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಯಾಕಂದ್ರೆ ಮುಂದಿನ ಧ್ವನಿ ಮುದ್ರಿಕೆಗೆ ಅದು ಹಣದ ಸಹಾಯ ಆಗುತ್ತೆ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈ ಮಾತು ಹೇಳ್ತಾ ಇದ್ದೀವಿ. ಸಿಡಿ ಪ್ಲೇಯರ್ ಇದೆ ಸರ್, ಸಿಡಿ ಪ್ಲೇಯರ್ ಇದೆ. ಇದರ ಸಂಗೀತ ನಿರ್ದೇಶನ ಮತ್ತು ಗಾಯನ ವಿದ್ವಾನ್ ಪುತ್ತೂರು ನರಸಿಂಹನಾಯ್ಕರು. ಅದೇ ಇದೆ. ಧ್ವನಿ ಮುದ್ರಿಕೆ ಬಿಡುಗಡೆಯಾಗಿದೆ. ಹರಿಹರಿ ಗೋವಿಂದ ಎನ್ನುವ ಇದರ ಹೆಸರು. ಇದನ್ನ ಈಗ ಇದು ಮುಖಬೆಲೆ ನಾನು ಹೇಳಿದಾಗೆ ನಮ್ಗೆ 80 ರೂಪಾಯಿ ಒಂದು ಸಿಡಿಗೆ 80 ರೂಪಾಯಿ ಆಗಿದೆ. ಆದ್ರೆ ಜನಕ್ಕೆ ತಲುಪಬೇಕು ಅಂತ ಮುಖಬೆಲೆ 60 ರೂಪಾಯಿ ಇಟ್ಟಿದ್ದೀವಿ. ಆದ್ರೆ ಬಾಗಲಕೋಟೆ ಜನಕ್ಕೆ ಇನ್ನೂ ತಲುಪಬೇಕು ಅಂತ ಹೇಳ್ಕೊಂಡು 50 ರೂಪಾಯಿಗೆ ಇಟ್ಟಿದ್ದೀವಿ. ದಯವಿಟ್ಟು ಅದನ್ನ ತಗೊಳ್ಳಿ. ನಾನು ಎಲ್ಲಾ ಕಡೆ ಅಪೀಲ್ ಮಾಡ್ತಾ ಇದ್ದೀನಿ ಭಜನಾ ಮಂಡಳಿಗೆ, ಎಲ್ಲರ ಜನಕ್ಕೆ ನೋಡಿ, ನೀವು ಸಮಾರಂಭದಲ್ಲಿ ಯಾವ್ದೇ ಆದ್ರೂ ಒಂದ್ ಕಣ ಕೊಡ್ತೀರಾ, ಅದಿನ್ನೂ ಹುಟ್ಟು ಹಬ್ಬದಿದ್ರೆ ಒಂದೇನೋ ಪ್ಲಾಸ್ಟಿಕ್ ಡಬ್ಬ ತಂದು ಕೊಡ್ತೀರಾ, ಅದ್ರ ಬದಲು ಸಿಡಿ ತಗೊಳ್ಳಿ. ಸಿಡಿ ತಗೊಂಡು ಇದೇ ಈ ತರ ಹೇಗೆ ಕವರ್ ಮಾಡಿದೇವಲ್ಲ, ಕವರ್ ಮಾಡಿಬಿಟ್ಟು ಗಿಫ್ಟ್ ಆಗಿ ಕೊಡಿ. 50 ರೂಪಾಯಿ ಗಿಫ್ಟ್ ಆಗಿ ಕೊಟ್ರೆ ಇದು ಜ್ಞಾನ ಪ್ರಸಾದ ಆಗ್ತದೆ. ಹಬ್ಬಲಿ, ಬೇಕಾದ್ರೆ ಅವ್ರು ಮತ್ತೆ ಕಾಪಿ ಮಾಡ್ಕೊಂಡು ಜನಕ್ಕೆ ಹಂಚಲಿ, ಏನ್ ತೊಂದರೆ ಇಲ್ಲ. ನಮ್ಗೆ ಪೈರೇಷನ್ ಬಗ್ಗೆ ಜನಕ್ಕೆ ತಲುಪಬೇಕು ಅನ್ನೋ ಮುಖ್ಯ ಉದ್ದೇಶ ಇರೋದು. ಅದಕ್ಕೆ ನಮಗೆ ಹೋಗಿ ಅಂಗಡಿಗೆ ಮಾರಕ್ಕಾಗಲ್ಲ, ನೀವೆಲ್ಲ ಅದಕ್ಕೆ ಸೇರ್ಕೊಂಡು ಕೈ ಜೋಡಿಸ್ಬೇಕು. ಬೆಂಗಳೂರಲ್ಲಿ ತುಂಬಾ ಜನ ಈಗ ಬಹಳ ಜನ ಅದಕ್ಕೆ ಕೈ ಜೋಡಿಸಿದಾಗ ಒಬ್ಬೊಬ್ರು ಕನಿಷ್ಠ 10 ಸೀಟ್ ತಗೊಳ್ಕತ್ತಾರೆ. ನಾನು ಅಪೀಲ್ ಮಾಡ್ಕೊಂಡ್ಮೇಲೆ ನಮ್ಗೆ ಗೊತ್ತೇ ಹೊಳದೇ ಇಲ್ದಿರ್ಲಿ ಇದು ಅರ್ಶನ ಕುಂಕುಮ ಕೊಡೋ ಮುಂದೆ ನಾವು ಸಿಡಿ ಕೊಡ್ಬೇಕು. ಅದ್ರ ಖಡಕ್ ಇನ್ಮೇಲೆ ಶ್ರಾವಣ ಮಾಸ ಬಂತಂದ್ರೆ ಹಬ್ಬ ಹರಿದಿನೊಳಗೆ ನಾವು ಕಣ ಕೊಡೋದಿಲ್ಲ, ಕಣ ಬದಲಿ ಒಂದು ಸಿಡಿ ಕೊಡ್ತೀವಿ ಅಂತ ಹೇಳಿ ತಗೊಳ್ಕತ್ತಾರೆ. ಅದಕ್ಕೆ ತಾವು ಬಾಗಲಕೋಟೆಯವರಾಗಿ ಅದಕ್ಕೆ ಸ್ಪಂದಿಸ್ಬೇಕು. ಒಂದು 500 ಸಿಡಿ ತಂದಿದ್ದೀನಿ, ಹೆಚ್ಚು ಕಡಿಮೆ ಎಲ್ಲ ಇಲ್ಲೇ ಬಾಗಲಕೋಟೆ ಜನಕ್ಕೆ ಖರ್ಚಾಗಲಿ ಅಂತ. ಒಬ್ಬೊಬ್ಬರ 3-4 ಸಿಡಿ ತಗೊಂಡ್ರೆ ಸಾಕು, ಖರ್ಚಾಗ್ತದೆ. ಅದಕ್ಕೆ ದಯವಿಟ್ಟು ಈ ನೀವು ಸಹಕಾರ ಕೊಟ್ರೆ ಮುಂದಿನ ಸಿಡಿ ಬರ್ತದೆ, ಮತ್ತೆ ನಿಲ್ಲುವಂಗ ಆಗ್ಬಾರ್ದು. ಮೊದಲು ಮಾಡಿದ 2 ವರ್ಷ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿತ್ತು, ಅದು ಗ್ಯಾಪ್ ಕೊಡ್ಲಾರ್ದ ಹಾಗೆ ದಯವಿಟ್ಟು ಅದು ಸಹಕರಿಸಬೇಕು ಅಂತ ನಮ್ಮನ್ನು ಕೇಳ್ತಾರೆ. ಹಾಗೆ ಇಡ್ಬೋದು. ಆಮೇಲೆ ಹಚ್ಚೋದು ಬಿಡಿ, ಅದೇ ಆಫ್ ಆಗಿದೆ. ಅದೇ ಹಲೋ ಚಾಲು ಮಾಡಿ. Ah
ಹರೇ ಶ್ರೀನಿವಾಸ ಧ್ವನಿ ಮುದ್ರಿಕೆ ಹರಿ ಹರಿ ಗೋವಿಂದ ಎನ್ನುವ ಧ್ವನಿ ಮುದ್ರಿಕೆಯನ್ನ ಬಿಡುಗಡೆ ಮಾಡಿರ್ತಕ್ಕಂತಹ ನಮ್ಮವರೇ ಆದ ಶ್ರೀ ಶೇಷಗಿರಿದಾಸ್ ರಾಯಚೂರಿ ಅವರಿಗೆ ನಮ್ಮ ಎಲ್ಲ ಸಮಿತಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈಗ ಮುಂದೆ ನಮ್ಮ ಗೋಷ್ಠಿಗಳು ಪ್ರಾರಂಭವಾಗ್ತವೆ. ಮೊದಲನೇದಾಗಿ ಪಂಡಿತ್ ಬಿಂದು ಮಾಧವಾಚಾರ್ಯ ನಾಗಸಂಪಿಗೆಯವರ ಗೋಷ್ಠಿ, 1ನೇ ಗೋಷ್ಠಿ. ಇವರ ವಿಷಯ ಪ್ರಸನ್ನ ವೆಂಕಟದಾಸರ ವಿಷಯ